Hi everyone, myself Shashi Kumar Reddy. Today we are discussing about determinants. ಎಸ್ ಡಿಟರ್ಮಿನೆಂಟ್ಸ್ನ ಆಲ್ರೆಡಿ ನಾವು ಒಂದಿಷ್ಟು ಭಾಗವನ್ನು ಆಲ್ರೆಡಿ ನಾವು ಕಾಲೇಜಲ್ಲಿದ್ದಾಗ ತಿಳ್ಕೊಂಡಿದ್ದೀವಿ. ಹಾಗಾದರೆ ಡಿಟರ್ಮಿನೆಂಟ್ಸ್ ಅಂದ್ರೇನು, ಈ ಟಾಪಿಕ್ಸಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತಾ ಇರೋದು ಡಿಟರ್ಮಿನೆಂಟ್ಸ್ ಅಂದ್ರೇನು, ಡಿಟರ್ಮಿನೆಂಟ್ಸ್ನ ಪ್ರಾಪರ್ಟೀಸ್ಗಳೇನು, ಹಾಗೆ ಡಿಟರ್ಮಿನೆಂಟ್ಸಲ್ಲಿ ಯಾವ್ಯಾವ ಥರ ಕ್ವಶನ್ಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ, ಎಷ್ಟು ಟೈಪ್ಸ್ ಕ್ವಶನ್ಸ್ಗಳು ನಿಮಗಿಲ್ಲಿ ಕೇಳ್ತಾ ಹೋಗ್ತಾರೆ ಎಕ್ಸಾಮ್ಸಲ್ಲಿ ಅಂತ ನೋಡ್ತಾ ಹೋಗೋಣ. ಹಾಗಾದರೆ ಡಿಟರ್ಮಿನೆಂಟ್ಸಲ್ಲಿ ನಮಗೆ ಎಷ್ಟು ಮಾರ್ಕ್ಸ್ ಕ್ಯಾರಿ ಆಗ್ತಾ ಹೋಗುತ್ತೆ ಎಕ್ಸಾಮ್ಸಲ್ಲಿ ಅಂತ ನೋಡೋದಾದರೆ, ಇಲ್ಲಿ ನಮಗೆ ಎಕ್ಸಾಮ್ಸಲ್ಲಿ ನಮಗೆ 12 ಮಾರ್ಕ್ಸ್ನ ಕ್ವಶನ್ಸ್ಗಳು ನಮಗಿಲ್ಲಿ ಸಿಗ್ತಾ ಹೋಗುತ್ತೆ. ಟೋಟಲ್ ಈ ಚಾಪ್ಟ್ರಿಂದ ನಮಗೆ ಸಿಗೋವಂಥದ್ದು ಮಾರ್ಕ್ಸ್ ಎಷ್ಟು? 12 ಮಾರ್ಕ್ಸ್. ಇಟ್ ಈಸ್ ವೆರಿ ಈಸಿ ಟು ಗೆಟ್ ದ 12 ಮಾರ್ಕ್ಸ್. ಹಾಗಾದರೆ ಹೇಗೆ 12 ಮಾರ್ಕ್ಸ್ಗಳನ್ನು ತಗೋಬೇಕು ಸರ್? ಎಸ್, ಇಲ್ಲಿ ನಮಗೆ ಈಸಿಯಾಗಿ 12 ಮಾರ್ಕ್ಸ್ಗಳನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು, ಬಟ್ ನೀವಿಲ್ಲಿ ವರ್ಕೌಟ್ ಮಾಡಲೇಬೇಕು. ಹಾಗಾದರೆ ಯಾವ ಥರ ವರ್ಕೌಟ್ ಮಾಡಬೇಕು ಸರ್? ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. ಮ್ಯಾಥ್ಸ್ ಅಂದ್ರೇ ಪ್ರಾಕ್ಟೀಸ್ ಮಾಡಲೇಬೇಕು, ವರ್ಕೌಟ್ ಮಾಡ್ತಾ ಹೋಗಬೇಕು. ಹಾಗಾದರೆ ಇಲ್ಲಿ 1 ಮಾರ್ಕ್ಸ್ ಕ್ವಶನ್ಸ್ ಎಷ್ಟು ಸಿಗ್ತಾ ಹೋಗುತ್ತೆ? ಈ ಚಾಪ್ಟ್ರಲ್ಲಿ ನಮಗೆ 1 ಮಾರ್ಕ್ಸ್ ಕ್ವಶನ್ಸ್ 1 ಬರ್ತಾ ಹೋಗುತ್ತೆ, 2 ಮಾರ್ಕ್ಸ್ ಕ್ವಶನ್ಸ್ 1 ಬರ್ತಾ ಹೋಗುತ್ತೆ, ಹಾಗೆ 5 ಮಾರ್ಕ್ಸ್ ಕ್ವಶನ್ಸ್ 1 ಬರ್ತಾ ಹೋಗುತ್ತೆ, 4 ಮಾರ್ಕ್ಸ್ ಕ್ವಶನ್ಸ್ 1 ಬರ್ತಾ ಹೋಗುತ್ತೆ. ಹಾಗಾದರೆ 1 ಮಾರ್ಕ್ಸ್ ಕ್ವಶನ್ಸ್ ಎಲ್ಲಿಂದ ಬರ್ತಾ ಹೋಗ್ಬೋದು? 1 ಮಾರ್ಕ್ಸ್ ಕ್ವಶನ್ಸ್ ನಮಗೆ ಇಂಥದ್ದೇ ಪಾರ್ಟಿಂದ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಪ್ರತಿಯೊಂದು ಪೇಜಿಂದ 1 ಮಾರ್ಕ್ಸ್ ಕ್ವಶನ್ ಸಿಗ್ತಾ ಹೋಗ್ಬೋದು. ಹಾಗಾಗಿ ಪ್ರತಿ ಪೇಜನ್ನು ಬಿಡ್ದಲ್ಲೇ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು, ಪ್ರತಿ ಪೇಜನ್ನು ನೀವು ಓದ್ತಾ ಹೋಗಬೇಕು. ಹಾಗಾದರೆ ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ಸ್ ನಿಮಗೆ ಎಲ್ಲಿಂದ ಬರ್ತಾ ಹೋಗ್ಬೋದು ಸರ್? ಟಾಪಿಕ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಎಲ್ಲೆಲ್ಲಿ ಬರ್ತಾ ಹೋಗುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಹಾಗೆ 2 ಮಾರ್ಕ್ಸ್ ಕ್ವಶನ್ಸ್ ನಮಗೆ ನಾರ್ಮಲಿ ಜನ್ರೇಟ್ ಆಗ್ತಾ ಇರೋದು ಎಲ್ಲಿಂದ ಅಂತಂದರೆ, ಏರಿಯಾ ಆಫ್ ಟ್ರಯಾಂಗಲ್ ಫೈಂಡ್ ಔಟ್ ಮಾಡೋದ್ರಿಂದ, ಅಥವಾ ಈಕ್ವೇಷನ್ ಆಫ್ ಎ ಲೈನ್ ಜನ್ರೇಟ್ ಮಾಡೋದ್ರಿಂದ, ಈ ಥರ ಫಾರ್ಮೇಟಲ್ಲಿ ನಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಸಿಗ್ತಾ ಹೋಗುತ್ತೆ. ಹಾಗೆ 5 ಮಾರ್ಕ್ಸ್ ಕ್ವಶನ್ಸ್ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಫೈಂಡ್ ಔಟ್ ಮಾಡಬೇಕಾದ್ರೆ ಯಾವ ಥರ ಪ್ರಾಬ್ಲಮ್ಸ್ ಮಾಡ್ತಾ ಇದ್ದೀವಿ ಅಲ್ವಾ, ಎಲಿಮೆಂಟರಿ ಆಪ್ರೇಷನ್ಸ್ ಯೂಸ್ ಮಾಡಿಕೊಂಡು ಆ ಎಲಿಮೆಂಟರಿ ಆಪ್ರೇಷನ್ಸ್ನ ಯೂಸ್ ಮಾಡ್ದಲೇ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಡಿಟರ್ಮಿನೆಂಟ್ಸ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಹಾಗೆ ಇನ್ವರ್ಸ್ ಫೈಂಡ್ ಔಟ್ ಮಾಡೋದಕ್ಕೆ, ಹಾಗೆ ವೇರಿಯೇಬಲ್ಸ್ಗಳನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅದು ನಮಗೆ 5 ಮಾರ್ಕ್ಸ್ ಕ್ವಶನ್ಸ್ ನಮಗೆ ಸಿಗ್ತಾ ಹೋಗುತ್ತೆ. ಹಾಗಾದರೆ ಈ 4 ಮಾರ್ಕ್ಸ್ ಕ್ವಶನ್ಸ್ ಎಲ್ಲಿಂದ ಬರುತ್ತೆ ಸರ್? ಯೂಸಿಂಗ್ ಎ ಪ್ರಾಪರ್ಟೀಸ್ ಯೂಸ್ ಮಾಡಿಕೊಂಡು ನಾವು ಡಿಟರ್ಮಿನೆಂಟ್ಸ್ನ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಬಟ್ ಇಲ್ಲಿ ನಮಗೆ ನ್ಯೂಮರಿಕಲ್ ನಂಬರ್ಸ್ಗಳು ಇರೋದಿಲ್ಲ. ಇಟ್ ಶುಡ್ ಬಿ ಆನ್ ವೇರಿಯೇಬಲ್ ಫಾರ್ಮೇಟಲ್ಲಿ ಇರ್ಬೋದು, ABC ವ್ಯಾಲ್ಯೂಸ್ ಆಗಿರ್ಬೋದು, ಅಥವಾ XYZ ವ್ಯಾಲ್ಯೂಸ್ಗಳಿಂದ ಡಿಟರ್ಮಿನೆಂಟ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕಾಗ್ತಾ ಇರುತ್ತೆ. ಇಲ್ಲಿ ನಮಗೆ 4 ಮಾರ್ಕ್ಸ್ ಕ್ವಶನ್ಸ್ ಬರ್ತಾ ಹೋಗುತ್ತೆ. ಹಾಗಾದರೆ ನಾವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋದು ಇಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಮತ್ತು 4 ಮಾರ್ಕ್ಸ್ ಕ್ವಶನ್ಸ್. ಹಾಗಾದರೆ ಫಸ್ಟ್ ನಾವು 1 ಮಾರ್ಕ್ಸ್ ಕ್ವಶನ್ಸ್ 2 ಮಾರ್ಕ್ಸ್ ಕ್ವಶನ್ಸ್ಗೆ ಕಾನ್ಸಂಟ್ರೇಷನ್ ಮಾಡೋದು ಬೇಡವಾ? ಎಸ್, ಖಂಡಿತವಾಗಲಿ ಮಾಡಲೇಬೇಕು. 1 ಮಾರ್ಕ್ಸ್ ಕ್ವಶನ್ಸ್ ಕೂಡ ವೆರಿ ಇಂಪಾರ್ಟೆಂಟ್, 2 ಮಾರ್ಕ್ಸ್ ಕೂಡ ವೆರಿ ಇಂಪಾರ್ಟೆಂಟ್. ಹಾಗಾಗಿ ನಮಗೆ 12 ಮಾರ್ಕ್ಸ್ ಕೂಡ ಸಿಗ್ತಾ ಹೋಗೋದಿಲ್ಲಿ. ಹಾಗಾಗಿ ಈ ಚಾಪ್ಟ್ರನ್ನ ಕರೆಕ್ಟಾಗಿ ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಹಾಗಾದರೆ ಈ ಟಾಪಿಕಲ್ಲಿ ಬರುವಂಥ ಕಂಟೆಂಟ್ಸ್ಗಳು ಯಾವುದಿದೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಇಂಟ್ರೊಡಕ್ಷನ್ಸ್ ಬರ್ತಾ ಹೋಗುತ್ತೆ, ಹಾಗೆ ಡಿಟರ್ಮಿನೆಂಟ್ಸ್ ಅಂದರೆ ಏನು ತಿಳ್ಕೊಳ್ತಾ ಹೋಗ್ತೀರಾ. ಅದಾದಮೇಲೆ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ತಿಳ್ಕೊಳ್ತಾ ಹೋಗ್ತೀರಾ, ಹಾಗೆ ಏರಿಯಾ ಆಫ್ ಟ್ರಯಾಂಗಲ್ ತಿಳ್ಕೊಳ್ತಾ ಹೋಗ್ತೀರಾ, ಹಾಗೆ ಮೈನರ್ಸ್ ಆ್ಯಂಡ್ ಕೋಫ್ಯಾಕ್ಟರ್ಸ್, ಅಡ್ಜಾಯಿಂಟ್ ಆ್ಯಂಡ್ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್, ಅಪ್ಲಿಕೇಶನ್ಸ್ ಆಫ್ ಡಿಟರ್ಮಿನೆಂಟ್ಸ್ ಆ್ಯಂಡ್ ಮ್ಯಾಟ್ರಿಸಿಸ್, ಇಷ್ಟು ಟಾಪಿಕ್ಸ್ಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಹಾಗಾದರೆ ಇವತ್ತಿನ ಕ್ಲಾಸಲ್ಲಿ ನಾನು ಇಂಟ್ರಡಕ್ಷನ್ ಮತ್ತು ಡೆಫಿನೇಷನ್ಸ್ ಆಫ್ ದ ಡಿಟರ್ಮಿನೆಂಟ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸಲ್ಲಿ 1 ಮಾರ್ಕ್ಸ್ ಕ್ವಶನ್ಸ್ ಎಲ್ಲಿಂದ ಬರ್ತಾ ಹೋಗುತ್ತೆ, ಅಲ್ಲಿ ಯಾವ ಥರ 2 ಮಾರ್ಕ್ಸ್ ಕ್ವಶನ್ಸ್ ಬರ್ತಾ ಹೋಗುತ್ತೆ, ಅಲ್ಲಿ ಯಾವ ಥರ 4 ಮಾರ್ಕ್ಸ್ ಕ್ವಶನ್ಸ್ ಬರ್ತಾ ಹೋಗುತ್ತೆ ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಈ ಕ್ಲಾಸಿನ ನಾವು ಡಿಸ್ಕಸ್ ಮಾಡಬೇಕಾಗಿರೋದು ಯಾವುದಾದ್ರು ಇಂಟ್ರಡಕ್ಷನ್ ಮತ್ತು ಡಿಟರ್ಮಿನೆಂಟ್ಸ್. ಇಂಟ್ರಡಕ್ಷನ್ಸ್ ಅಂದರೆ ಏನು ಮಾಡ್ತಾ ಇದ್ದೀವಿ, ಡಿಟರ್ಮಿನೆಂಟ್ಸ್ ಅಂದರೆ ಯಾವ ಥರ ಬರ್ತಾ ಹೋಗುತ್ತೆ, ನಾವಿಲ್ಲಿ ಡಿಟರ್ಮಿನೆಂಟ್ಸ್ ಅಂದರೆ ಏನು, ಹೇಗೆ ಜನ್ರೇಟ್ ಆಯಿತು ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಎಲ್ರಿಗೂ ನಿಮಗೆ ಲೀನಿಯರ್ ಈಕ್ವೇಷನ್ಸ್ ಅಂದರೆ ಏನು ಅಂತ ಗೊತ್ತಿದೆ. ಲೀನಿಯರ್ ಈಕ್ವೇಷನ್ಸ್ನ ವ್ಯಾಲ್ಯೂಸ್ಗಳು ಫೈಂಡ್ ಔಟ್ ಮಾಡಿ, XY ವ್ಯಾಲ್ಯೂಸ್ಗಳನ್ನ ಫೈಂಡ್ ಔಟ್ ಮಾಡಿ ಅಂದರೆ ನೀವೇನು ಮಾಡಬೇಕಾಗಿತ್ತು, ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡ್ತಾಯಿದ್ರಿ, ಇಲ್ಲ ಅಂತಂದರೆ ಸಾಲ್ವಿಂಗ್ ಮೆಥಡ್ ಮಾಡ್ತಾ ಹೋಗ್ತಾಯಿದ್ರಿ. ಸಾಲ್ವಿಂಗ್ ಮೆಥಡ್ ಮಾಡ್ಕೊಂಡಾಗೂ ನಿಮಗೆ ಈಸಿಯಾಗಿ X ಮತ್ತು Y ವ್ಯಾಲ್ಯೂಸ್ಗಳು ಸಿಗ್ತಾ ಹೋಗುತ್ತೆ. ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಿದ್ರು ನಿಮಗೆ X ಮತ್ತು Y ವ್ಯಾಲ್ಯೂಸ್ಗಳು ಸಿಗ್ತಾ ಹೋಗುತ್ತೆ. ಹಾಗಾದರೆ ಅಕ್ಯುರೇಟ್ ವ್ಯಾಲ್ಯೂ ಸಿಗೋದಿಲ್ಲಿ ಸರ್. ಅಕ್ಯುರೇಟ್ ವ್ಯಾಲ್ಯೂ ಸಿಗೋದು ನಾವು ಬೈ ಯೂಸಿಂಗ್ ಎ ಡಿಟರ್ಮಿನೆಂಟ್ಸ್ ಮೆಥಡಿಂದ ಕೂಡ ನಾವು X ಮತ್ತು Y ವೇರಿಯೇಬಲ್ಸ್ಗಳನ್ನು ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಹಾಗಾದರೆ ಈ X ಮತ್ತು Y ವೇರಿಯೇಬಲ್ಸ್ಗಳನ್ನು ಯಾವ ಥರ ಫೈಂಡ್ ಔಟ್ ಮಾಡ್ತಾ ಹೋಗೋದು ಡಿಟರ್ಮಿನೆಂಟ್ಸ್ ಮೆಥಡಲ್ಲಿ ಅಂತ ಅಂದರೆ, ಫಸ್ಟ್ ಒನ್ ನೋಡ್ತಾ ಹೋಗೋಣ. ಇಂಟ್ರೊಡಕ್ಷನ್ಸಲ್ಲಿ ನಮ್ಗೆ ಏನು ಹೇಳ್ತಾ ಇದ್ದೀವಿ ಅಂತಂದರೆ,
ಲೀನಿಯರ್ ಈಕ್ವೇಷನ್ಸ್ಗಳನ್ನ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಲೀನಿಯರ್ ಈಕ್ವೇಷನ್ ಶುಡ್ ಬಿ ಇನ್ ದ ಫಾರ್ಮ್ ಆಫ್ a1x ಪ್ಲಸ್ b1y ಪ್ಲಸ್ ಈಕ್ವಲ್ಸ್ ಟು 0 ಇದೆ, ಅದು ಈಕ್ವೇಷನ್ ನಂಬರ್ 1 ಅಂತ ತೊಗೊಳ್ತಾ ಹೋಗೋಣ. ಹಾಗೆ a2x ಪ್ಲಸ್ b2y ಈಕ್ವಲ್ಸ್ ಟು 0 ಇಸ್ ಅನದರ್ ಈಕ್ವೇಷನ್ಸ್ ಕನ್ಸಿಡರ್ ಆ್ಯಸ್ ಎನ್ ಈಕ್ವೇಷನ್ ನಂಬರ್ 2 ಅಂತ ತೊಗೊಳ್ತಾ ಹೋಗ್ತಾ ಇದ್ದೀವಿ. ಈಗ ಎಕ್ಸ್ ಮತ್ತು ವೈ ವೇರಿಯೇಬಲ್ಸ್ಗಳನ್ನ ಬರ್ಕೋಬೇಕು, ಫೈಂಡ್ ಔಟ್ ಮಾಡಬೇಕು ಬೈ ಯೂಸಿಂಗ್ ಎ ಡಿಟರ್ಮಿನೆಂಟ್ಸ್ ಮೆಥಡ್ ಆದರೆ ಅಂತಂದರೆ ಏನು ಮಾಡಬೇಕಾಗಿತ್ತು, ನಾವು ಎಕ್ಸ್ನ ವೇರಿಯೇಬಲ್ಸ್ಗಳನ್ನ ಫಸ್ಟ್ ಕಾಲಮ್ಸಲ್ಲಿ ಬರ್ಕೊಳ್ತಾ ಹೋಗೋಣ, ವೈ ವೇರಿಯೇಬಲ್ಸ್ಗಳನ್ನು ಸೆಕೆಂಡ್ ಕಾಲಮ್ಸಲ್ಲಿ ಬರ್ಕೊಳ್ತಾ ಹೋಗೋಣ. ಅಂದರೆ ಮ್ಯಾಟ್ರಿಕ್ಸ್ ಫಾರ್ಮೆಟಲ್ಲಿ ನಾವು ಕೋಎಫಿಷಿಯೆಂಟ್ಸ್ ಆಫ್ ಎಕ್ಸ್ ವೈಗಳನ್ನ ಬರ್ಕೊಂಡ್ರೆ ನಮಗೆ 2x2 ಆರ್ಡರ್ನ ಮ್ಯಾಟ್ರಿಕ್ಸ್ ಸಿಗ್ತಾ ಹೋಗುತ್ತೆ. ಆ 2x2 ಆರ್ಡರ್ ಮ್ಯಾಟ್ರಿಕ್ಸ್ನ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿ ಅದಕ್ಕೆ ಅಡ್ಜಾಯಿಂಟ್ ಎ ಫೈಂಡ್ ಔಟ್ ಮಾಡಿಕೊಂಡ್ರೆ ನಿಮಗೆ ಎಕ್ಸ್ ಮತ್ತು ವೈ ವೇರಿಯೇಬಲ್ಸ್ಗಳು ಸಿಗ್ತಾ ಹೋಗುತ್ತೆ. ಹಾಗೆ ನೆಕ್ಸ್ಟ್ ಅದನ್ನು ಹೋಗ್ತಾ ಹೇಳ್ತಾ ಹೋಗ್ತೀವಿ. ಅದು ಲಾಸ್ಟ್ ಟಾಪಿಕ್ ಆಗಿರೋದ್ರಿಂದ ಆ ಟಾಪಿಕ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಿಮಗೆ ಎಕ್ಸ್ ಮತ್ತು ವೈ ವೇರಿಯೇಬಲ್ಸ್ಗಳು ಯಾವ ಥರ ನಿಮಗೆ ಸಿಗ್ತಾ ಹೋಗುತ್ತೆ, ಯೂಸಿಂಗ್ ಎನ್ ಅಡ್ಜಾಯಿಂಟ್ ಎ ಮತ್ತು ಡಿಟರ್ಮಿನೆಂಟ್ ಎಗಳನ್ನು ಯೂಸ್ ಮಾಡಿಕೊಂಡ್ರೆ ಯಾವ ಥರ ಸಿಗ್ತಾ ಹೋಗುತ್ತೆ ಅನ್ನೋದನ್ನು ಹೇಳ್ತಾ ಹೋಗ್ತೀವಿ. ಹಾಗಾದರೆ ಇಲ್ಲಿ ನಾವು ಫಸ್ಟ್ ಬರ್ಕೊಂಡಿದ್ದೀವಿ a1x ಪ್ಲಸ್ a2y, a1x ಪ್ಲಸ್ b1y ಈಕ್ವಲ್ಸ್ ಟು 0 ಆ್ಯಂಡ್ a2x ಪ್ಲಸ್ b2y ಈಕ್ವಲ್ಸ್ ಟು 0 ಈಕ್ವೇಷನ್ 1 ಆ್ಯಂಡ್ ಈಕ್ವೇಷನ್ 2 ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಮಲ್ಟಿಪ್ಲೈಯಿಂಗ್ 1 ಬೈ b2 and multiplying 2 by b1 and subtracting dividing by x. ಆ ಎರಡು ಈಕ್ವೇಷನ್ಸ್ನ ಫಸ್ಟ್ ಈಕ್ವೇಷನ್ಸ್ನ b2 ಇಂದ ಮಲ್ಟಿಪ್ಲೈ ಮಾಡ್ತೀವಿ, ಸೆಕೆಂಡ್ ಈಕ್ವೇಷನ್ಸ್ನ b1 ಇಂದ ಮಲ್ಟಿಪ್ಲೈ ಮಾಡ್ತೀವಿ, ನೆಕ್ಸ್ಟ್ ಸಬ್ಸ್ಟ್ರಾಕ್ಟ್ ಮಾಡಿ ಡಿವೈಡೆಡ್ ಬೈ ಎಕ್ಸ್ ಮಾಡಿಕೊಂಡ್ರೆ ನಮಗೆ a1 b2 ಮೈನಸ್ a2 b1 ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ, ಈಕ್ವಲ್ಸ್ ಟು 0 ಆಗ್ತಾ ಇದೆ. ಈಗ ನಮಗೆ ಅದನ್ನು ನಾವು ಡಿಟರ್ಮಿನೆಂಟ್ ಎ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದರೆ ಈ ಡಿಟರ್ಮಿನೆಂಟ್ ಎ ಓನ್ಲಿ ನಮಗೆ 2x2 ಆರ್ಡರ್ ಮ್ಯಾಟ್ರಿಕ್ಸಿಗೆ ಮಾತ್ರ ಜನ್ರೇಟ್ ಆಗ್ತಾಗುತ್ತಾ? ಇಲ್ಲ, 2x2 ಆರ್ಡರ್ ಮ್ಯಾಟ್ರಿಕ್ಸ್ಗಳಿಗೆ ಮಾತ್ರ ಅಲ್ಲ, ಇಟ್ ಶುಡ್ ಬಿ ಆನ್ 3x3 ಮ್ಯಾಟ್ರಿಕ್ಸ್ಗಳಿಗೂ ಕೂಡ ನಾವು ಜನ್ರೇಟ್ ಮಾಡ್ತಾ ಹೋಗ್ಬೋದು, ಸಿಗ್ತಾ ಹೋಗುತ್ತೆ ಡಿಟರ್ಮಿನೆಂಟ್ ವ್ಯಾಲ್ಯೂ. ಹಾಗೆ 4x4, 5x5, 6x6, 7x7 ಇಲ್ಲೆಲ್ಲ ನೋಡ್ತಾ ಹೋಗ್ಬೋದು. ನಂಬರ್ ಆಫ್ ಕಾಲಮ್ಸ್ ಮತ್ತು ನಂಬರ್ ಆಫ್ ರೋಸ್ಗಳು ಈಕ್ವಲ್ ಆಗ್ತಾ ಇದೆ. ನಂಬರ್ ಆಫ್ ರೋಸ್ ಮತ್ತು ನಂಬರ್ ಆಫ್ ಕಾಲಮ್ಸ್ಗಳು ಈಕ್ವಲ್ ಆಗ್ತಾ ಇದೆ ಅಂದರೆ ಅರ್ಥ ಏನು? ಇಟ್ಸ್ ಆ್ಯನ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ, ಇಟ್ಸ್ ಆ್ಯನ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗ್ತಾ ಹೋಗುತ್ತೆ. ಹಾಗಾದರೆ ಈ ಸ್ಕ್ವೇರ್ ಮ್ಯಾಟ್ರಿಕ್ಸ್ಗಳನ್ನು ಹಿಡ್ಕೊಂಡು ನಾವು ಡಿಟರ್ಮಿನೆಂಟ್ಸ್ಗಳನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಓನ್ಲಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ಗಳಿಗೆ ಮಾತ್ರ ಜನ್ರೇಟ್ ಆಗ್ತಾ ಹೋಗುತ್ತೆ ಡಿಟರ್ಮಿನೆಂಟ್ ವ್ಯಾಲ್ಯೂ. ಖಂಡಿತವಾಗ್ಲೂ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಬಿಟ್ಟು ಬೇರೆ ಯಾವುದೇ ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ಗಳಿಗೆ ನಾವಿಲ್ಲಿ ಡಿಟರ್ಮಿನೆಂಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ 3x3 ಮ್ಯಾಟ್ರಿಕ್ಸಲ್ಲಿ ಯಾವ ಥರ ಫೈಂಡ್ ಔಟ್ ಮಾಡ್ಬೋದು ಸರ್? a1x ಪ್ಲಸ್ b1y ಪ್ಲಸ್ c1z ಈಕ್ವಲ್ಸ್ ಟು 0 ಆ್ಯಂಡ್ ಇಯರ್ XYZ ಆರ್ ದ ವೇರಿಯೇಬಲ್ಸ್. ಈ XYZ ವೇರಿಯೇಬಲ್ಸ್ಗಳನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಈ ಥರ ಲೀನಿಯರ್ ಈಕ್ವೇಷನ್ಸ್ಗಳ XYZ ವ್ಯಾಲ್ಯೂಸ್ಗಳನ್ನೇ ನಾವು 5 ಮಾರ್ಕ್ಸ್ ಕ್ವಶನ್ಸಲ್ಲಿ XYZ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕೆ ಹೇಳ್ತಾ ಹೋಗ್ತೀವಿ. ನೀವು ರೆಗ್ಯುಲರ್ ಮೆಥಡ್ ಯೂಸ್ ಮಾಡೋದಾದರೆ ನೀವು ಸಾಲ್ವಿಂಗ್ ಮೆಥಡ್ ಮಾಡ್ತೀರಾ, ಸಬ್ಸ್ಟ್ರಾಕ್ಷನ್ಸ್ ಮೆಥಡ್ ಮಾಡ್ತಾ ಹೋಗ್ತೀರಾ, ಸಾಲ್ವಿಂಗ್ ಮೆಥಡ್ ಆರ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡ್ತಾ ಹೋಗ್ತೀರಾ. ಆ ಎರಡೂ ಮೆಥಡನ್ನು ನಾವು ಇಲ್ಲಿ ಇನ್ಕ್ಲೂಡ್ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಮಾರ್ಕ್ಸ್ ಕೊಡೋದಿಲ್ಲ, ಎಲ್ಲ ನಿಮಗೆ 0 ಕೊಡ್ತಾ ಹೋಗ್ತಾರೆ. ಹಾಗಾಗಿ ಇಲ್ಲಿ ಡಿಟರ್ಮಿನೆಂಟ್ಸ್ ಮೆಥಡ್ ಅಂತ ಕೇಳಿದಾಗ ಡಿಟರ್ಮಿನೆಂಟ್ಸ್ ಮೆಥಡಲ್ಲೇ ನಾವು ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ನ ಫೈಂಡ್ ಔಟ್ ಮಾಡಿಕೊಂಡು ಅದರ XYZ ವ್ಯಾಲ್ಯೂಸ್ಗಳ, ಈ ಲೀನಿಯರ್ ಈಕ್ವೇಷನ್ಸ್ಗಳ XYZ ವ್ಯಾಲ್ಯೂಸ್ಗಳನ್ನು ಫೈಂಡ್ ಔಟ್ ಮಾಡ್ತಾ ಹೋಗಬೇಕಾಗತ್ತೆ. ಹಾಗಾದರೆ ಇಲ್ಲಿ ಯಾವ ಥರ ಕನ್ಸಿಡರ್ ಮಾಡ್ಕೊತಾ ಇದ್ದೀವಿ ನೋಡ್ತಾ ಹೋಗಿ. a1x ಪ್ಲಸ್ b1y ಪ್ಲಸ್ c1z ಈಕ್ವಲ್ಸ್ ಟು 0 ಆ್ಯಂಡ್ a2x ಪ್ಲಸ್ b2y ಪ್ಲಸ್ c2z ಈಕ್ವಲ್ಸ್ ಟು 0 ಆ್ಯಂಡ್ a3x ಪ್ಲಸ್ b3y ಪ್ಲಸ್ c3z ಈಕ್ವಲ್ಸ್ ಟು 0. ದೀಸ್ ಆರ್ ದ 3 ನಾನ್ ಲೀನಿಯರ್ ಈಕ್ವೇಷನ್ಸ್ಗಳಾಗ್ತಾ ಇದೆ. 3 ಲೀನಿಯರ್ ಈಕ್ವೇಷನ್ಸ್ಗಳಾಗ್ತಾ ಇದೆ. ಈ 3 ಲೀನಿಯರ್ ಈಕ್ವೇಷನ್ಸ್ಗಳಲ್ಲಿ ನಾವು XYZ ವ್ಯಾಲ್ಯೂಸ್ಗಳನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಅದು ನಿಮಗೆ 5 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ. ಲಾಸ್ಟ್ ಈ ಟಾಪಿಕಿನ ಲಾಸ್ಟ್ ಎಂಡಿಂಗಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಅಂದರೆ ಈ ಸೆಷನ್ಸಿಂದಲ್ಲ, ನೆಕ್ಸ್ಟ್ ಮುಂದೆ ಹೋಗ್ತಾ ಈ ಡಿಟರ್ಮಿನೆಂಟ್ಸ್ ಅನ್ನೋ ಟಾಪಿಕಲ್ಲಿ ಲಾಸ್ಟ್ ಟಾಪಿಕ್ ಇರೋದೇ ನಮಗೆ ಲೀನಿಯರ್ ಈಕ್ವೇಷನ್ಸ್ಗಳನ್ನು ಸಾಲ್ವ್ ಮಾಡಿಕೊಂಡು XYZ ವ್ಯಾಲ್ಯೂಸ್ಗಳನ್ನು ಸಾಲ್ವ್ ಮಾಡುವಂಥದ್ದು ಬರ್ತಾ ಹೋಗುತ್ತೆ. ಅದು ನಿಮಗೆ 5 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ. ಹಾಗಾದರೆ ಈ ಲೀನಿಯರ್ ಈಕ್ವೇಷನ್ಸ್ಗಳನ್ನು ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದು ಹೇಗೆ ಸರ್? ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದು ತುಂಬ ಈಸಿ. ಇಲ್ಲಿ ನಾವು ಫಸ್ಟ್ ಲೀನಿಯರ್ ಈಕ್ವೇಷನ್ಸ್ನ ಎಕ್ಸ್ ವ್ಯಾಲ್ಯೂಸ್ನ ಫಸ್ಟ್ ಕಾಲಮಲ್ಲಿ ಬರ್ಕೊಳ್ತಾ ಹೋಗ್ತೀವಿ. ಹಾಗೆ ಸೆಕೆಂಡ್ ಲೀನಿಯರ್ ಈಕ್ವೇಷನ್ಸ್ನ ಫಸ್ಟ್ ವೇರಿಯೇಬಲ್ನ ನಾವು ಎಕ್ಸ್ ಕೋಎಫಿಷಿಯೆಂಟ್ಸ್ಗಳನ್ನ ಫಸ್ಟ್ ಕಾಲಮಲ್ಲಿ ಬರ್ಕೊಳ್ತಾ ಹೋಗ್ತೀವಿ. ಹಾಗೆ 3 ಲೀನಿಯರ್ ಈಕ್ವೇಷನ್ಸಲ್ಲಿರುವಂಥ ಎಕ್ಸ್ ಕೋಎಫಿಷಿಯೆಂಟ್ಸ್ಗಳನ್ನ ಫಸ್ಟ್ ಕಾಲಮಲ್ಲಿ ಬರ್ಕೊಳ್ತಾ ಹೋಗ್ತೀವಿ. ಹಾಗೆ 3 ಈಕ್ವೇಷನ್ಸ್ನ ವೈ ಕೋಎಫಿಷಿಯೆಂಟ್ಸ್ಗಳನ್ನ ಸೆಕೆಂಡ್ ಕಾಲಮಲ್ಲಿ ಬರ್ಕೊಂಡಿದ್ದೀವಿ. ಹಾಗೆ 3 ಈಕ್ವೇಷನ್ಸ್ಗಳ ಥರ್ಡ್ ಕಾಲಮಲ್ಲಿ ಕೋಎಫಿಷಿಯೆಂಟ್ಸ್ ಆಫ್ ಝೆಡ್ನ ಥರ್ಡ್ ಕಾಲಮಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀವಿ. ಹಾಗಾದರೆ ಇಲ್ಲಿ
ನಾವು ಯಾವ ಥರ ಡಿಟರ್ಮಿನೆಂಟ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಹಾಗಾದರೆ ಇಲ್ಲಿ ನಾವು ಫಸ್ಟ್ 2x2 ಆದರೆ ಏನು ಮಾಡ್ತಾ ಇದ್ದೀವಿ, ಅಲ್ಲಿ A1 B2 ಅಂದರೆ A1 B2 ಅರ್ಧ ಡಯಾಗ್ನಲ್ ಎಲಿಮೆಂಟ್ಸ್ಗಳಾಗಿತ್ತು. 2x2 ಅಲ್ಲಾದರೆ A1 B2 ಡಯಾಗ್ನಲ್ ಎಲಿಮೆಂಟ್ಸ್ಗಳನ್ನ ಮಲ್ಟಿಪ್ಲೈ ಮಾಡಿದ್ದೀವಿ. ಸಬ್ಸ್ಟ್ರಾಕ್ಟ್ ವಿತ್ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ಗಳು ಯಾವುದಾಗ್ತಾ ಇದೆ, A2 ಆ್ಯಂಡ್ B1 ಅರ್ಧ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ಗಳು. ಆ ಎರಡು ಡಯಾಗ್ನಲ್ ಎಲಿಮೆಂಟ್ಸ್ಗಳು ಮತ್ತು ಈ ಎರಡು ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ಗಳನ್ನು ಮಲ್ಟಿಪ್ಲೈ ಮಾಡಿದಾಗ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಆ ಎರಡೂ ಕಾನ್ಸ್ಟೆಂಟ್ ವ್ಯಾಲ್ಯೂಗಳನ್ನು ಸಬ್ಸ್ಟ್ರಾಕ್ಟ್ ಮಾಡಿಕೊಂಡ್ರೆ ಡಯಾಗ್ನಲ್ ಎಲಿಮೆಂಟ್ಸ್ ಮೈನಸ್ ವಿತ್ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ಗಳ ಮಲ್ಟಿಪ್ಲಿಕೇಷನ್ಸ್ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ವಾಟ್ ಅಬೌಟ್ 3x3 ಮ್ಯಾಟ್ರಿಕ್ಸ್ ಸರ್? 3x3 ಮ್ಯಾಟ್ರಿಕ್ಸಸ್ ಅಲ್ಲಾದರೆ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ನಾವಿಲ್ಲಿ 3x3 ಬರ್ಕೋಬೇಕಾದ್ರೆ ಎಲ್ಲ ಡಯಾಗ್ನಲ್ ಎಲಿಮೆಂಟ್ಸ್ಗಳನ್ನ ಮಲ್ಟಿಪ್ಲೈ ಮಾಡಿಕೊಂಡು ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ಗಳನ್ನ ಮಲ್ಟಿಪ್ಲೈ ಮಾಡ್ಕೋಬೇಕಾದ್ರೆ ಕಷ್ಟ ಆಗ್ತಾ ಹೋಗುತ್ತೆ. ಹಾಗಾಗಿ ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ ಅಂತ ತೊಗೊಳ್ತಾ ಹೋಗ್ತೀವಿ. ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ ರೋ 1 ಅಂದರೆ R1ನಲ್ಲಿರುವಂಥ ಎಲಿಮೆಂಟ್ಸ್ಗಳನ್ನು ಹಿಡ್ಕೊಂಡು ಡಿಟರ್ಮಿನೆಂಟ್ಸ್ನ ಫೈಂಡ್ ಔಟ್ ಮಾಡ್ಬೋದು. ಹಾಗೆ ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ R2 ಎಲಿಮೆಂಟ್ಸ್ಗಳನ್ನ ಹಿಡ್ಕೊಂಡು ಡಿಟರ್ಮಿನೆಂಟ್ಸ್ನ ಫೈಂಡ್ ಔಟ್ ಮಾಡ್ಬೋದು. ಹಾಗೆ ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ R3 ಅಂದರೆ A3 B3 C3ಗಳನ್ನ ಹಿಡ್ಕೊಂಡು ಡಿಟರ್ಮಿನೆಂಟ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೋದು. ಈ ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ R1 R2 R3 ಯಾವುದೇ ಎಕ್ಸ್ಪ್ಯಾನ್ಷನ್ಸ್ ತೊಗೊಂಡು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿದ್ರು ನಿಮಗೆ ಆ ಮ್ಯಾಟ್ರಿಕ್ಸಲ್ಲಿ ಬರುವಂಥ ಕಾನ್ಸ್ಟೆಂಟ್ ಎಲಿಮೆಂಟ್ ಸೇಮ್ ಆಗ್ತಾ ಹೋಗುತ್ತೆ. ಹಾಗಾದರೆ ಯಾವ ಥರ ಬರ್ತಾ ಹೋಗುತ್ತೆ, ಯಾವ ಥರ ಸೈನ್ಸ್ಗಳನ್ನ ನಾವು ಅಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು ಅಂತ ನೆಕ್ಸ್ಟ್ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಡಿಟರ್ಮಿನೆಂಟ್ಸ್ ಅಂತ ಹೇಳ್ತಾ ಇದ್ವಿ. ಡಿಟರ್ಮಿನೆಂಟ್ಸ್ ಅಂತ ಹೇಳ್ತಾ ಇದ್ವಿ. ಆಗ್ಲಿಂದ ಡಿಟರ್ಮಿನೆಂಟ್ಸ್ ಹೇಳ್ತಾ ಇದ್ದೀವಿ. ಡಿಟರ್ಮಿನೆಂಟ್ಸ್ ಅಂದರೆ ಏನು? ಹಾಗಾದರೆ ಡಿಟರ್ಮಿನೆಂಟ್ಸ್ ಅಂದರೆ ತಿಳ್ಕೊಳ್ಳಿ, ಇಫ್ M ಈಸ್ ದ ಸೆಟ್ ಆಫ್ ಸ್ಕ್ವೇರ್ ಮ್ಯಾಟ್ರಿಸಸ್. ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀವಿ, M ಈಸ್ ದ ಸೆಟ್ ಆಫ್ ಸ್ಕ್ವೇರ್ ಮ್ಯಾಟ್ರಿಸಸ್ ಆ್ಯಂಡ್ K ಈಸ್ ದ ಸೆಟ್ ಆಫ್ ರಿಯಲ್ ನಂಬರ್ಸ್ ಆರ್ ಕಾಂಪ್ಲೆಕ್ಸ್ ನಂಬರ್ಸ್. ಇಲ್ಲಿ ಕೆ ನಾವೆಲ್ಲ ಏನಾಗ್ತಾ ಇದೆ, ಇಲ್ಲಿ ರಿಯಲ್ ನಂಬರ್ ಆಗಿರ್ಬೋದು ಅಥವಾ ಕಾಂಪ್ಲೆಕ್ಸ್ ನಂಬರ್ಸ್ ಆಗಿರ್ಬೋದು. ಆ್ಯಂಡ್ F ಈಸ್ ಮ್ಯಾಪಿಂಗ್ ಫ್ರಮ್ M to K. ದಿಸ್ ಇಸ್ ಆಲ್ಸೋ ಒನ್ ಟೈಪ್ ಆಫ್ ಫಂಕ್ಷನ್. ಡಿಟರ್ಮಿನೆಂಟ್ಸ್ ಅಂದರೂ ಕೂಡ ಒಂದು ಟೈಪ್ ಆಫ್ ಫಂಕ್ಷನ್ಸ್ ಆಗ್ತಾ ಇದೆ. ಅಲ್ಲಿನ ಫಂಕ್ಷನ್ಸ್ ಯಾವ ಥರ ಡಿಫೈನ್ ಆಗ್ತಾ ಇದೆ ಅಂದರೆ M to K ಸೆಟ್ ಆಫ್ ಸ್ಕ್ವೇರ್ಸ್ ಟು ರಿಯಲ್ ನಂಬರ್ಸ್ಗೆ ಫಂಕ್ಷನ್ ಡಿಫೈನ್ ಆಗ್ತಾ ಇದೆ. ಹಾಗೆ M to K ಈಸ್ ಡಿಫೈನ್ಡ್ ಬೈ F ಆಫ್ A ಈಸ್ ಈಕ್ವಲ್ಸ್ ಟು K. F ಈಸ್ ಮ್ಯಾಪಿಂಗ್ ಫ್ರಮ್ A to B ಅಂತ ಹೇಳಿದಾಗ ಎಕ್ಸ್ ಅನ್ನೋ ಎಲಿಮೆಂಟ್ಸ್ ಎಲ್ಲಿತ್ತು ಅಂದರೆ F ಆಫ್ X ಈಸ್ ಈಕ್ವಲ್ಸ್ ಟು Y ಅಂತ ಬರಿತಾ ಇದ್ವಿ ಅಲ್ವಾ. ಹಾಗೆ ಹಿಯರ್ ಆಲ್ಸೋ ಸೇಮ್ F ಈಸ್ ಮ್ಯಾಪಿಂಗ್ ಫ್ರಮ್ M to K ಅಂತ ಇದೆ. ಎಮ್ಮಲ್ಲಿರೋಂಥ ಎಲಿಮೆಂಟ್ಸ್ಗಳಲ್ಲಿ ಏನಾಗ್ತಾ ಇರಬೇಕು, ಇಟ್ ಶುಡ್ ಬಿ ಅನ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಬೇಕು. ಸೆಟ್ ಆಫ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ಒಂದು ಸೆಟ್ ಮ್ಯಾಟ್ರಿಕ್ಸ್ಗಳ ಒಂದು ಗುಂಪು ಆ ಸೆಟ್ಟಲ್ಲಿ ಇರ್ತಾ ಹೋಗುತ್ತೆ. ಹಾಗಾಗಿ ಎಮ್ ಅನ್ನೋ ಸೆಟ್ಟಲ್ಲಿ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ತೊಗೊಳ್ತಾ ಇದ್ದೀವಿ. ಇಟ್ ಶುಡ್ ಬಿ ಆನ್ ಎ ಆಗ್ತಾ ಇದೆ. ಎ ಬಿಲಾಂಗ್ಸ್ ಟು ಎಮ್ ಆ್ಯಂಡ್ ಕೆ ಬಿಲಾಂಗ್ಸ್ ಟು ಕೆ. ದೆನ್ F ಆಫ್ ಎ ಈಸ್ ಕಾಲ್ಡ್ ದ ಡಿಟರ್ಮಿನೆಂಟ್ ಆಫ್ ಎ ಅಂತ ಹೇಳ್ತಾ ಹೋಗ್ತೀವಿ. ಅಂದರೆ ಯಾವುದೇ ಎಲಿಮೆಂಟ್ಸ್ಗಳನ್ನು ಎಕ್ಸಲ್ಲಿರೋ ಸೆಟ್ಟಲ್ಲಿರೋಂಥ ಎಲಿಮೆಂಟ್ಸ್ಗಳನ್ನು ನಾವೇನಾದರೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೊಂದು ಎಲಿಮೆಂಟ್ ಜನ್ರೇಟ್ ಆಗ್ತಾ ಇತ್ತಲ್ವಾ. ಹಾಗೆ ಇಲ್ಲಿ ಹೋಲ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ನ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಆ ಸ್ಕ್ವೇರ್ ಮ್ಯಾಟ್ರಿಕ್ಸ್ಗೆ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಸಿಗ್ತಾ ಇದೆ. ಆ ಕಾನ್ಸ್ಟೆಂಟ್ ವ್ಯಾಲ್ಯೂ ಯಾವುದು ಅಂತಂದರೆ ಕೆ ಆಗ್ತಾ ಇದೆ. ಆ ಕೆ ಅನ್ನೋ ನಂಬರ್ ಏನಾಗ್ತಾ ಇರ್ಬೋದು, ಇಟ್ ಶುಡ್ ಬಿ ಅನ್ ರಿಯಲ್ ನಂಬರ್ ಆಗಿರ್ಬೋದು ಆರ್ ಕಾಂಪ್ಲೆಕ್ಸ್ ನಂಬರ್ ಆಗಿರ್ಬೋದು. ಹಾಗಾದರೆ ಏನಂತ ಹೇಳ್ಬೋದು ಡಿಟರ್ಮಿನೆಂಟ್ಸ್ ಅಂತಂದರೆ, ಡಿಟರ್ಮಿನೆಂಟ್ಸ್ ಮೀನ್ಸ್ ಇಟ್ಸ್ ಎ ಸೆಟ್ ಆಫ್ ಸ್ಕ್ವೇರ್ ನಂಬರ್ಸ್ ವಿ ಕ್ಯಾನ್ ಅಸೋಸಿಯೇಟ್ ಎ ರಿಯಲ್ ನಂಬರ್ ಆರ್ ಕಾಂಪ್ಲೆಕ್ಸ್ ನಂಬರ್ ಅಂತ ಹೇಳ್ತಾ ಹೋಗ್ಬೋದು. ಹಾಗಾದರೆ ಪ್ರತಿಯೊಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ಗಳಿಗೆ ಒಂದು ರಿಯಲ್ ನಂಬರ್ ಅನ್ನೋದು ಎಕ್ಸಿಸ್ಟ್ ಆಗಿರುತ್ತೆ ಅಥವಾ ಕಾಂಪ್ಲೆಕ್ಸ್ ನಂಬರ್ ಅನ್ನೋದು ಎಕ್ಸಿಸ್ಟ್ ಆಗಿರುತ್ತೆ. ಅದನ್ನು ಯಾವ ಥರ ಪಾಯಿಂಟ್ ಔಟ್ ಮಾಡೋದು ಅಂತ ಇಲ್ಲಿ ತಿಳ್ಕೊತಾ ಹೋಗೋಣ. ಫಸ್ಟ್ ಒನ್ ಎಕ್ಸ್ಪ್ಯಾನ್ಷನ್ಸ್ ಆಫ್ ಡಿಟರ್ಮಿನೆಂಟ್ಸ್. ಎಕ್ಸ್ಪ್ಯಾನ್ಷನ್ಸ್ ಅಂತ ಹೇಳ್ತಾ ಇದ್ವಿ. 2x2 ಆರ್ಡರ್ ಆಗಿತ್ತು ಅಂದರೆ ಏನು ಮಾಡ್ತಾ ಇದ್ವಿ, ಡಯಾಗ್ನಲ್ ಎಲಿಮೆಂಟ್ಸ್ ಮಲ್ಟಿಪ್ಲೈಡ್ ಮೈನಸ್ non-diagonal elements multiplied, subtract with diagonal elements multiplications and non-diagonal elements multiplications ನ ಮಾಡಿಕೊಂಡ್ರೆ 2x2 ಆರ್ಡರ್ನ ಡಿಟರ್ಮಿನೆಂಟ್ಸ್ ಫೈಂಡ್ ಔಟ್ ಮಾಡ್ಬೋದು. ವಾಟ್ ಅಬೌಟ್ 3x3 ಹೇಳಿದೆ ಅಲ್ವಾ, ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ R1 R2 R3 C1 C2 C3 ಕೂಡ ಮಾಡಿಕೊಂಡು ನಾವು ಎಕ್ಸ್ಪ್ಯಾನ್ಷನ್ಸ್ನ ಫೈಂಡ್ ಔಟ್ ಮಾಡ್ಬೋದು. ಹಾಗಾದರೆ ಇಲ್ಲಿ 6 ಟೈಪ್ಸ್ ಆಫ್ ಎಕ್ಸ್ಪ್ಯಾನ್ಷನ್ ಸಿಗ್ತಾ ಹೋಗುತ್ತೆ 3x3ಅಲ್ಲಿ. ಯಾವುದೇ ಎಕ್ಸ್ಪ್ಯಾನ್ಷನ್ಸ್ ತೊಗೊಂಡ್ರು ನಮಗೆ ಕಾನ್ಸ್ಟೆಂಟ್ ವ್ಯಾಲ್ಯೂನು ಸಿಗ್ತಾ ಹೋಗುತ್ತೆ. ಆ ಮ್ಯಾಟ್ರಿಕ್ಸ್ಗಳಿಗೆ ಯಾವ ಕಾನ್ಸ್ಟೆಂಟ್ ವ್ಯಾಲ್ಯೂ ಅಸೋಸಿಯೇಟ್ ಮಾಡ್ತೀವೋ ಅದೇ ನಂಬರ್ ನಮಗೆ ಜನ್ರೇಟ್ ಆಗ್ತಾ ಹೋಗುತ್ತೆ. ಹಾಗಾದರೆ ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ R1 ತೊಗೊಳ್ತಾ ಇದ್ದೀವಿ. ಇಲ್ಲಿ ಫಸ್ಟ್ ಒನ್ ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ R1 ಹಿಡ್ಕೊಂಡು ನಾವು ಡಿಟರ್ಮಿನೆಂಟ್ಸ್ನ ಫೈಂಡ್ ಔಟ್ ಮಾಡ್ಬೋದು ಅಂತ ಹೇಳಿದಾಗ A1ನ ಫಸ್ಟ್ ಬರ್ಕೊಳ್ತಾ ಇದ್ದೀವಿ. A1ನ ಸೈನ್ ಏನಾಗಿರುತ್ತೆ ಅಂದರೆ ಪ್ಲಸ್, B1ನ ಸೈನ್ ಏನಾಗಿರುತ್ತೆ ಅಂದರೆ ಮೈನಸ್, C1ನ ಸೈನ್ ಏನಾಗಿರುತ್ತೆ ಅಂದರೆ ಪ್ಲಸ್. ಹಾಗೆ A2ನ ಸೈನ್ ಮೈನಸ್, B2ನ ಸೈನ್ ಪ್ಲಸ್, C2ನ ಸೈನ್ ಮೈನಸ್.
ಹಾಗೆ A3 ಸೈನ್ ಪ್ಲಸ್ B3 ಸೈನ್ ಮೈನಸ್ C3 ಸೈನ್ ಪ್ಲಸ್. ಹೀಗೆ ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ R1 ತೊಗೊಳ್ತಾ ಹೋದರೆ A1 B1 C1 ಹೊರಗಡೆ ಇಟ್ಕೊಂಡಿದ್ದೀವಿ. A1 ಏನಾದರೂ ತೊಗೊಂಡು ಎಕ್ಸ್ಪ್ಯಾನ್ಷನ್ಸ್ ಮಾಡ್ತಾ ಇರಬೇಕಾದ್ರೆ ಆ A1ನಲ್ಲಿರುವಂಥ ರೆಸ್ಪೆಕ್ಟೆಡ್ ರೋಡ್ ಎಲಿಮೆಂಟ್ಸ್ ಆ್ಯಂಡ್ ರೆಸ್ಪೆಕ್ಟೆಡ್ ಕಾಲಮ್ ಎಲಿಮೆಂಟ್ಸ್ಗಳನ್ನ ಡಿಲೀಟ್ ಮಾಡಿಕೊಂಡ್ರೆ ರಿಮೈನಿಂಗ್ 4 ಎಲಿಮೆಂಟ್ಸ್ಗಳು ಸಿಗ್ತಾ ಹೋಗುತ್ತೆ. ಆ 4 ಎಲಿಮೆಂಟ್ಸ್ಗಳು ಯಾವುದ್ಯಾವುದು B2 C2 B3 C3. ನಾವು ವಿ ಕ್ಯಾನ್ ರೈಟ್ ಇಟ್ ಹ್ಯಾಸ್ ಆ್ಯನ್ 2x2 ಆರ್ಡರ್ಡ್ ಮ್ಯಾಟ್ರಿಕ್ಸ್. 2x2 ಆರ್ಡರ್ಡ್ ಮ್ಯಾಟ್ರಿಕ್ಸಲ್ಲಿ ನಾವು ಆ ಎಲಿಮೆಂಟ್ಸ್ಗಳನ್ನ ಬರ್ಕೊಂಡ್ರೆ 2x2 ಆರ್ಡರ್ ಮ್ಯಾಟ್ರಿಕ್ಸಲ್ಲಿ ಬಂದ ತಕ್ಷಣ ನಿಮಗೆ ಈಸಿಯಾಗಿ ಡಿನೋಟ್ ಆಗ್ತಾ ಹೋಗುತ್ತಲ್ವಾ ಡಿಟರ್ಮಿನೆಂಟ್ಸ್ನ. ಹಾಗಾಗಿ ಅಲ್ಲಿನ ಡಿಟರ್ಮಿನೆಂಟ್ ವ್ಯಾಲ್ಯೂನ ಮಲ್ಟಿಪ್ಲೈಡ್ ವಿತ್ A1 ಮಾಡ್ತಾ ಹೋಗಬೇಕು. ಹಾಗೆ ಮೈನಸ್ B1 ಇಂಟು ಎಗೇನ್ B1ನಲ್ಲಿರುವಂಥ ರೆಸ್ಪೆಕ್ಟೆಡ್ ರೋಡ್ ಎಲಿಮೆಂಟ್ಸ್ ಆ್ಯಂಡ್ ರೆಸ್ಪೆಕ್ಟೆಡ್ ಕಾಲಮ್ ಎಲಿಮೆಂಟ್ಸ್ಗಳನ್ನ ಡಿಲೀಟ್ ಮಾಡಿದ್ರೆ ಉಳ್ಕೊಂಡಿರೋಂಥ ಎಲಿಮೆಂಟ್ಸ್ಗಳು ಯಾವುದ್ಯಾವುದು A2 C2 A3 C3. ಆ ಎಲಿಮೆಂಟ್ಸ್ಗಳನ್ನ 2x2 ಆರ್ಡ್ರಲ್ಲಿ ಬರ್ಕೊತೀವಿ. ಆ 2x2 ಆರ್ಡರ್ ಡಿಟರ್ಮಿನೆಂಟ್ಸ್ನ ಫೈಂಡ್ ಔಟ್ ಮಾಡಿಕೊಂಡ್ರೆ ಒಂದು ಎಲಿಮೆಂಟ್ ಸಿಗ್ತಾ ಹೋಗುತ್ತೆ. ಆ ಎಲಿಮೆಂಟ್ಸ್ನ ಯಾವುದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕೀಗ B1 ಜೊತೆಗೆ ಮಲ್ಟಿಪ್ಲೈ ಮಾಡಬೇಕು. ಹಾಗೆ ಪ್ಲಸ್ C1 ಅಂತ ಅಂದಾಗ C1ನಲ್ಲಿರುವಂಥ ರೆಸ್ಪೆಕ್ಟೆಡ್ ರೋಡ್ ಎಲಿಮೆಂಟ್ಸ್ ಆ್ಯಂಡ್ ರೆಸ್ಪೆಕ್ಟೆಡ್ ಕಾಲಮ್ ಎಲಿಮೆಂಟ್ಸ್ಗಳನ್ನ ಡಿಲೀಟ್ ಮಾಡಿಕೊಂಡ್ರೆ ಉಳ್ಕೊಂಡಿರೋ 4 ಎಲಿಮೆಂಟ್ಸ್ಗಳು ಯಾವುದ್ಯಾವುದು 4 ಎಲಿಮೆಂಟ್ಸ್ A2 B2 A3 B3. ಈ ಎಲಿಮೆಂಟ್ಸ್ಗಳನ್ನ ಒಂದು ಕಡೆ ಬರ್ಕೊತೀವಿ. ಅದನ್ನು 2x2 ಆರ್ಡ್ರಲ್ಲಿ ಬರ್ಕೊಳ್ತಾ ಹೋಗ್ತಿದ್ದೀವಿ. ಆ ಎಲಿಮೆಂಟ್ಸ್ಗಳ ಡಿಟರ್ಮಿನೆಂಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೋಬೇಕು. ಈಗ ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ R1 ಮಾಡಿಕೊಂಡ್ರೆ A1 ಇಂಟು B2 C3 ಮೈನಸ್ B3 C2 ಮೈನಸ್ B1 ಇಂಟು A2 C3 ಮೈನಸ್ A3 C2 ಪ್ಲಸ್ C1 ಇಂಟು A2 B3 minus A3 B2 is the formula for find out the determinants of 3x3 ordered matrix. 3x3 ordered matrix na determinant find out ಮಾಡೋ ಮೆಥಡ್ ಫಾರ್ಮುಲಾ ಇಲ್ಲಿ ಸಿಗ್ತಾ ಇದೆ. ಓಕೆ, ನೆಕ್ಸ್ಟ್ ಒನ್ ದ ಸೈನ್ ಸಿಸ್ಟಮ್ ಆಫ್ ಎಕ್ಸ್ಪ್ಯಾನ್ಷನ್ಸ್ ಆಫ್ ಡಿಟರ್ಮಿನೆಂಟ್ಸ್. ಸೈನ್ ಸಿಸ್ಟಮ್ ಫಾರ್ ಎಕ್ಸ್ಪ್ಯಾನ್ಷನ್ಸ್ ಆಫ್ ಡಿಟರ್ಮಿನೆಂಟ್ಸ್ ಅಂತಂದರೆ ನಾವು 2x2 ಆರ್ಡ್ರಲ್ಲಿ ನೋಡಬೇಕಾದ್ರೆ ಏನು ಮಾಡ್ತಾ ಇದ್ವಿ, ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಅಂತಂದರೆ 4 ಎಲಿಮೆಂಟ್ಸ್ ಇರುತ್ತೆ. 2x2 ಆರ್ಡರ್ಡ್ ಎಲಿಮೆಂಟ್ಸ್ ಅಂತಂದರೆ ಅಲ್ಲಿನ ಕೋಎಫಿಷಿಯೆಂಟ್ಸ್ಗಳ ಸೈನ್ಸ್ಗಳೇನಾಗಿರುತ್ತೆ ಅಂದರೆ ಪ್ಲಸ್ ಮೈನಸ್ ಮೈನಸ್ ಪ್ಲಸ್. ಹಾಗೆ 3x3 ಎಲ್ಲಾದರೆ ಏನಾಗಿರುತ್ತೆ ಅಂದರೆ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಆಗಿರುತ್ತೆ. ಹಾಗೆ ವಾಟ್ ಅಬೌಟ್ 4x4 ಸರ್? ಇಟ್ ಶುಡ್ ಬಿ ಕಂಟಿನ್ಯೂಡ್. ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಹೀಗೆ ಜನ್ರೇಟ್ ಆಗ್ತಾ ಹೋಗುತ್ತೆ. ಹಾಗೆ ಕಂಟಿನ್ಯೂ ಮಾಡ್ಕೊಂತಂದರೆ ನಮಗೆ ಅಪ್ ಟು 100x100 ಬೇಕಾದರೂ ಫೈಂಡ್ ಔಟ್ ಮಾಡ್ಬೋದು. ಬಟ್ ನಿಮಗೆ ಈ ಚಾಪ್ಟ್ರಲ್ಲಿ ಕೇಳ್ತಾ ಇರೋದು ಓನ್ಲಿ 3x3 ಆರ್ಡರ್ಡ ಡಿಟರ್ಮಿನೆಂಟ್ಸ್ಗಳು ಮಾತ್ರ. ಹಾಗಾಗಿ ನೆಕ್ಸ್ಟ್ ನಾವೇನು ನೋಡ್ತಾ ಹೋಗೋಣ ಅಂತಂದರೆ ಈ ಟಾಪಿಕ್ ಮೇಲೆ ಎವ್ಯಾಲ್ಯೂಷನ್ಸ್ ಆಫ್ ಡಿಟರ್ಮಿನೆಂಟ್ಸ್. ಈ ಡಿಟರ್ಮಿನೆಂಟ್ಸ್ ಅನ್ನೋದು ಹೇಗೆ ಬಂತು, ಈ ಡಿಟರ್ಮಿನೆಂಟ್ಸ್ನ ಫೈಂಡ್ ಔಟ್ ಮಾಡೋದಕ್ಕೆ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ನೋಡ್ಕೊಳ್ತಾ ಹೋಗೋಣ. ಹಾಗಾಗಿ ಇಲ್ಲಿ ಎವ್ಯಾಲ್ಯೂಷನ್ಸ್ ಆಫ್ ಡಿಟರ್ಮಿನೆಂಟ್ಸ್ ಅಂದರೆ ಯಾವ ಥರ ಎವ್ಯಾಲ್ಯೂಯೇಟ್ ಮಾಡ್ತಾ ಹೋಗ್ಬೋದು ಡಿಟರ್ಮಿನೆಂಟ್ಸ್ಗಳನ್ನ. ಸಪೋಸ್ ಇವಾಗ ಏನೋ ನ್ಯೂಮರಿಕಲ್ ನಂಬರ್ಸ್ಗಳಿತ್ತು, ಡಿಟರ್ಮಿನೆಂಟ್ನ ಫೈಂಡ್ ಔಟ್ ಮಾಡ್ತಾಯಿದ್ರಿ. ವಾಟ್ ಅಬೌಟ್ ವೇರಿಯಬಲ್ಸ್ಗಳಿತ್ತು ಅಂತಂದರೆ ABC ವ್ಯಾಲ್ಯೂಸ್ XYZ ವ್ಯಾಲ್ಯೂಸ್ಗಳೇ ಆ ಡಿಟರ್ಮಿನೆಂಟ್ಸ್ ಒಳಗಡೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಒಳಗಡೆ ಇದೆ ಅಂತಂದರೆ ಅಲ್ಲಿನ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿ ಅಂದರೆ ಯಾವ ಥರ ಮಾಡ್ತಾ ಹೋಗಬೇಕು ಅನ್ನೋದನ್ನು ಈಗ ನಾವು ತಿಳ್ಕೊಳ್ತಾ ಹೋಗೋಣ. ಹಾಗಾದರೆ ಎವ್ಯಾಲ್ಯೂಷನ್ ಆಫ್ ಡಿಟರ್ಮಿನೆಂಟ್ಸಲ್ಲಿ ಫಸ್ಟ್ ಒನ್ ನೋಡ್ತಾ ಇದ್ದೀವಿ. ಇಫ್ A ಈಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 ಮ್ಯಾಟ್ರಿಕ್ಸ್ನ ಡಿಟರ್ಮಿನೆಂಟ್ಸ್ ಫೈಂಡ್ ಔಟ್ ಮಾಡೋದು ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದರೆ ಡಯಾಗ್ನಲ್ ಎಲಿಮೆಂಟ್ಸ್ಗಳನ್ನ ಮಲ್ಟಿಪ್ಲೈ ಮಾಡ್ತೀರಾ, ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ಗಳನ್ನ ಮಲ್ಟಿಪ್ಲೈ ಮಾಡ್ತೀರಾ, ಸಬ್ಸ್ಟ್ರಾಕ್ಟ್ ದೋಸ್ 2 ಎಲಿಮೆಂಟ್ಸ್ಗಳನ್ನ ಸಬ್ಸ್ಟ್ರಾಕ್ಟ್ ಮಾಡಿಕೊಂಡ್ರೆ ನಿಮಗೆ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಆ ಕಾನ್ಸ್ಟೆಂಟ್ ವ್ಯಾಲ್ಯೂ ಅಸೋಸಿಯೇಟಿವ್ ದಟ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗ್ತಾ ಹೋಗುತ್ತೆ. ಹಾಗೆ ಇಲ್ಲಿ ವಾಟ್ ಅಬೌಟ್ 3x3 ಇತ್ತು ಅಂದರೆ ಯಾವ ಥರ ಮಾಡಬೇಕು, ಈಸಿ ವೇ ಇದೆ ನಮಗೋಸ್ಕರನೇ. ಅದಕ್ಕೋಸ್ಕರ ನಾವು ಇಲ್ಲಿ ಎಲಿಮೆಂಟರಿ ರೋ ಆಪ್ರೇಷನ್ಸ್ಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಎಲಿಮೆಂಟರಿ ರೋ ಆಪ್ರೇಷನ್ಸ್ ಎಲ್ಲಿ ಯೂಸ್ ಮಾಡ್ತಾಯಿದ್ರಿ, ಮ್ಯಾಟ್ರಿಕ್ಸಲ್ಲಿ ಯೂಸ್ ಮಾಡ್ತಾಯಿದ್ರಿ, ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ಯೂಸ್ ಮಾಡ್ತಾಯಿದ್ರಿ. ಹಾಗೆ ಇಲ್ಲೂ ಅಷ್ಟೇ ನಾವು ಡಿಟರ್ಮಿನೆಂಟ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದಕ್ಕೆ ಎಲಿಮೆಂಟರಿ ರೋ ಆಪ್ರೇಷನ್ಸ್ಗಳನ್ನ ಯೂಸ್ ಮಾಡ್ತಾಯಿದ್ವಿ. ಮ್ಯಾಟ್ರಿಕ್ಸಲ್ಲಿ ನಾವು ಆಲ್ರೆಡಿ 6 ಟೈಪ್ಸ್ ಆಫ್ ಎಲಿಮೆಂಟರಿ ರೋ ಆಪ್ರೇಷನ್ಸ್ನ ನೋಡ್ತಾ ಇದ್ವಿ. ಯಾವುದದು ಫಸ್ಟ್ ಒನ್ ಆಪ್ರೇಷನ್ ಯಾವುದು ಆಗ್ತಾ ಇದೆ ಅಂದರೆ ಇಂಟರ್ಚೇಂಜಿಂಗ್ ದ ರೋಸ್ ಆರ್ ಕಾಲಮ್ಸ್. ಇಂಟರ್ಚೇಂಜಿಂಗ್ ದ ರೋಸ್ ಟು ರೋಸ್ ಆರ್ ಇಂಟರ್ಚೇಂಜಿಂಗ್ ದ ಕಾಲಮ್ಸ್ ಟು ಕಾಲಮ್ಸ್ನ ಮಾಡ್ತಾ ಇದ್ವಿ. ದಟ್ ಈಸ್ ದ ಫಸ್ಟ್ ಆಪ್ರೇಷನ್ಸ್ ಆಗ್ತಾಯಿತ್ತು. ಆ ಫಸ್ಟ್ ಆಪ್ರೇಷನ್ಸಲ್ಲಿ 2 ಆಪ್ರೇಷನ್ಸ್ ಇತ್ತು. ಒಂದು ಇಂಟರ್ಚೇಂಜಿಂಗ್ ದ ರೋಸ್ ಟು ರೋಸ್ ಆ್ಯಂಡ್ ಇಂಟರ್ಚೇಂಜಿಂಗ್ ದ ಕಾಲಮ್ಸ್ ಟು ಕಾಲಮ್ಸ್. ಇಲ್ಲಿ 2 ಆಪ್ರೇಷನ್ಸ್ ಆಗಿದೆ. ಹಾಗೆ ರೋಸ್ ಟು ರೋಸ್ನ ಇಂಟರ್ಚೇಂಜ್ ಮಾಡ್ಕೊಳ್ಳೋದು ಹೇಗೆ, RI ಟು RJ ಆರ್ RJ ಟು RI ಮಾಡ್ಕೊಳ್ಳೋದು. ಅಂದರೆ ಐತ್ ರೋಯಿಂದ ಜೇತ್ ರೋಗೆ ಇಂಟರ್ಚೇಂಜ್ ಮಾಡೋದು, ಜೇತ್ ರೋಲಿರೋಂಥ ಎಲಿಮೆಂಟ್ಸನ್ನು ಐತ್ ರೋಗೆ ಬರ್ಕೊಳ್ಳೋದು, ಇಂಟರ್ಚೇಂಜ್ ಮಾಡಿ ಬರಿತಾ ಇದ್ವಿ.
ಹಾಗೆ ನೆಕ್ಸ್ಟ್ ಒನ್ CI to CJR, CJ to CI ಅಂದರೆ ಕಾಲಮ್ ಫಸ್ಟಲ್ಲಿರೋಂಥ ಅಥವಾ ಕಾಲಮ್ 5th ಕಾಲಮಲ್ಲಿರೋಂಥ ಎಲಿಮೆಂಟ್ಸ್ಗಳನ್ನು ಜೇತ್ ಕಾಲಮಾಗಿ ಬರಿತಾ ಹೋಗೋದು, ಜೇತ್ ಕಾಲಮಲ್ಲಿರೋಂಥ ಎಲಿಮೆಂಟ್ಸ್ಗಳನ್ನು 5th ಕಾಲಮ್ಗಳಾಗಿ ಬರಿತಾ ಹೋಗ್ತಾ ಇದ್ವಿ. ಇದು ಇಂಟರ್ಚೇಂಜಿಂಗ್ ದ ರೋಸ್ ಟು ರೋಸ್ ಆರ್ ಕಾಲಮ್ಸ್ ಟು ಕಾಲಮ್ಸ್ ಆಪ್ರೇಷನ್ಸ್ನ ಯೂಸ್ ಮಾಡಿಕೊಂಡು ಅಲ್ಲಿ ಇನ್ವರ್ಸ್ ಫೈಂಡ್ ಔಟ್ ಮಾಡ್ತಾ ಇದ್ವಿ ಅಲ್ವಾ. ಹಾಗೆ ಇಲ್ಲೂ ಅಷ್ಟೇ ನಾವು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋದಕ್ಕೆ ಆ ಆಪ್ರೇಷನ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ಹಾಗೆ ಸೆಕೆಂಡ್ ಆಪ್ರೇಷನ್ಸ್ ಯಾವ್ದು ಬರ್ತಾ ಇತ್ತು? ಸೆಕೆಂಡ್ ಆಪ್ರೇಷನ್ಸ್ ಏನು ಮಾಡ್ತಾ ಇದ್ವಿ ಅಂದರೆ ಸಬ್ಸ್ಟ್ರಾಕ್ಷನ್ಸ್ ಎನಿ 2 rows ಆರ್ ಎನಿ 2 ಕಾಲಮ್ಸ್. ಅಂದರೆ ಯಾವ ರೋನ ನೀವು ಚೇಂಜಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಆ ರೋನ ಚೇಂಜ್ ಮಾಡಬೇಕು ಅಂದರೆ ಆ ರೆಸ್ಪೆಕ್ಟೆಡ್ ರೋನ ನಾವು ಇಂಟರ್ಚೇಂಜ್ ಮಾಡಬೇಕು ಅಂದರೆ ಚೇಂಜ್ ಮಾಡ್ತಾ ಇದ್ದೀವಿ ಅಂದಾಗ RI tends to RI plus lambda RJ. Here the lambda is the constant values. ಆ ಕಾನ್ಸ್ಟೆಂಟ್ ವ್ಯಾಲ್ಯೂನ ಅದೇ ರೋ, ಯಾವ ರೋ ಅದರ ಮೇಲ್ಗಡೆ ಇರೋಂಥ ಅಥವಾ ಅದ್ರ ಕೆಳಗಡೆ ಇರೋಂಥ ರೋಗಳಿಗೆ ಮಲ್ಟಿಪ್ಲೈ ಮಾಡಿ RI ಜೊತೆಗೆ ಆ್ಯಡ್ ಮಾಡ್ತಾ ಇದ್ವಿ. ಅಥವಾ ಸಬ್ಸ್ಟ್ರಾಕ್ಷನ್ಸ್ ಮಾಡಿದಾಗ ನಿಮಗೆ ಯಾವ ರೋ ನೀವು ಚೇಂಜಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅಲ್ಲಿನ ಎಲಿಮೆಂಟ್ಸ್ಗಳನ್ನ ಚೇಂಜಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ, ಅಲ್ಲಿನ ಎಲಿಮೆಂಟ್ಸ್ಗಳು ಚೇಂಜ್ ಆಗ್ತಾ ಇತ್ತು. ಹಾಗೆ ಕಾಲಮ್ಸಲ್ಲೂ ಅಷ್ಟೇ CI tends to CI ಪ್ಲಸ್ ಲ್ಯಾಂಬ್ಡಾ CJ. ಇಲ್ಲಿ ಲ್ಯಾಂಬ್ಡಾ ಅಂದರೆ ಕೂಡ ಅಗೇನ್ ಕಾನ್ಸ್ಟೆಂಟ್ ಆಗ್ತಾ ಹೋಗುತ್ತೆ. ಆ ಕಾನ್ಸ್ಟೆಂಟ್ ಲ್ಯಾಂಬ್ಡಾನ CJth ಕಾಲಮ್ಗೆ ಮಲ್ಟಿಪ್ಲೈ ಮಾಡಿಕೊಂಡು ಆ್ಯಡ್ ಆರ್ ಸಬ್ಸ್ಟ್ರಾಕ್ಟ್ ವಿತ್ ಕಾಲಮ್ ಐನ ಸಬ್ಸ್ಟ್ರಾಕ್ಟ್ ಮಾಡಿಕೊಂಡ್ರೆ ನಿಮಗೆ ಯಾವ ಕಾಲಮ್ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ರೋ ಆ ಕಾಲಮ್ ವ್ಯಾಲ್ಯೂಸ್ ಚೇಂಜಸ್ ಆಗ್ತಾ ಹೋಗುತ್ತೆ. ಈ ಎರಡು ಆಪ್ರೇಷನ್ಸ್ಗಳನ್ನ ಯೂಸ್ ಮಾಡಿಕೊಂಡು ಅಲ್ಲಿ ನಾವು ಇನ್ವರ್ಸ್ ಫೈಂಡ್ ಔಟ್ ಮಾಡ್ತಾಯಿದ್ವಿ. ಇಲ್ಲೂ ಕೂಡ ನಾವು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋದಕ್ಕೆ ಯೂಸ್ ಮಾಡ್ತಾಯಿದ್ವಿ. ನೆಕ್ಸ್ಟ್ ಇನ್ನೊಂದು ಏನು ಅಂತಂದರೆ ಲಾಸ್ಟ್ ಆಪ್ರೇಷನ್ಸ್ ಯಾವುದಾಗ್ತಾ ಇದೆ ಅಂತಂದರೆ ಮಲ್ಟಿಪ್ಲೈಯರ್ ಡಿವೈಡೆಡ್ ಏನಕ್ಕೆ ಮಾಡ್ತಾ ಇದ್ದೀವಿ ಅಂತಂದರೆ ಸಪೋಸ್ ಫ್ರ್ಯಾಕ್ಷನ್ ಫಾರ್ಮೇಟಲ್ಲಿ ಏನಿತ್ತು ಅಂತ, ಫ್ರ್ಯಾಕ್ಷನ್ ಫಾರ್ಮೇಟಲ್ಲಿ ಏನಾದರೂ ಇದೆ ಅಂತಂದರೆ ನಮಗೆ ಆ ಎಲಿಮೆಂಟ್ಸ್ಗಳನ್ನು 1 ಅಂತ ಮಾಡ್ಕೋಬೇಕಾಗಿತ್ತು, ಅಥವಾ ಆ ಎಲಿಮೆಂಟ್ಸ್ಗಳನ್ನ ಡಿವೈಡ್ ಮಾಡಿಕೊಂಡ್ರೆ ಆ ಎಲಿಮೆಂಟ್ಗಳು ನಮಗೆ 1 ಆಗಬೇಕಾಗಿತ್ತು, ಆ ರೋ ಅಲ್ಲಿರುವಂಥ ಎಲಿಮೆಂಟ್ಸ್ಗಳು ಅಥವಾ ಆ ಕಾಲಮಲ್ಲಿರುವಂಥ ಎಲಿಮೆಂಟ್ಸ್ಗಳನ್ನ. ಹಾಗಾಗಿ ಇಲ್ಲೂ ಅಷ್ಟೇ ಮಲ್ಟಿಪ್ಲೈಯರ್ ಡಿವೈಡೆಡ್ ಕಾನ್ಸ್ಟೆಂಟ್ ವ್ಯಾಲ್ಯೂಸಿಂದ ಮಲ್ಟಿಪ್ಲೈಯರ್ ಡಿವೈಡೆಡ್ ಮಾಡಿಕೊಂಡ್ರೆ ಯಾವ ರೋಲ್ ಬೇಕಾಗಿರೋ ಆ ಎಲಿಮೆಂಟ್ಸ್ಗಳನ್ನ 1 ಮಾಡ್ಕೊತಾ ಇದ್ವಿ, ಯಾವ ಕಾಲಮಲ್ಲಿ ಬೇಕಾಗಿತ್ತು ಆ ಎಲಿಮೆಂಟ್ಸ್ಗಳನ್ನ 1 ಮಾಡ್ಕೊತಾ ಇದ್ವಿ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಮಾಡಿಕೊಂಡು. ಇದಿಷ್ಟು ಆಪ್ರೇಷನ್ಸ್ಗಳನ್ನ ಯೂಸ್ ಮಾಡಿಕೊಂಡು ಡಿಟರ್ಮಿನೆಂಟ್ಸಲ್ಲಿ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಇದು ಈಸಿ ಮೆಥಡ್ ನಿಮಗೆ. ಬಟ್ ಈ ಪ್ರಾಪರ್ಟೀಸ್, ಈ ಮೆಥಡ್ಸ್ಗಳನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ 4 marks ಕ್ವಶನ್ಸ್ ಇದೆ ಅಲ್ವಾ, ಆ 4 marks ಕ್ವಶನ್ಸಲ್ಲಿ ಪ್ರಾಪರ್ಟೀಸ್ ಫೈಂಡ್ ಔಟ್ ಮಾಡ್ಕೊತ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾಗತ್ತೆ. ಅಲ್ಲಿ ನಾವು ಎಲಿಮೆಂಟರಿ ಆಪ್ರೇಷನ್ಸ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಹಾಗಾದರೆ 5 marks ಕ್ವಶನ್ಸ್ ನಿಮಗೆ ಎಲ್ಲಿ ಜನ್ರೇಟ್ ಆಗ್ತಾ ಹೋಗುತ್ತೆ? XYZ ವ್ಯಾಲ್ಯೂಸ್ಗಳನ್ನ ಫೈಂಡ್ ಔಟ್ ಮಾಡೋದಕ್ಕೆ. 4 marks ಕ್ವಶನ್ಸ್ ಎಲ್ಲಿ ಜನ್ರೇಟ್ ಆಗ್ತಾ ಹೋಗುತ್ತೆ ಅಂದರೆ ಪ್ರಾಪರ್ಟೀಸ್ ಅಂತಂದರೆ ಇಲ್ಲಿ ನಮಗೆ ವ್ಯಾಲ್ಯೂಸ್ಗಳು ಇರ್ತಾ ಹೋಗುತ್ತೆ. ಅಂದರೆ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ಗಳು ಇರೋದಿಲ್ಲ, ವೇರಿಯೇಬಲ್ಸ್ಗಳು ಇರ್ತಾ ಹೋಗುತ್ತೆ. ಆ ವೇರಿಯೇಬಲ್ಸ್ಗಳ ಡಿಟರ್ಮಿನೆಂಟ್ಸ್ನ ಫೈಂಡ್ ಔಟ್ ಮಾಡೋದಕ್ಕೆ ನಾವಿಲ್ಲಿ ಎಲಿಮೆಂಟರಿ ಆಪ್ರೇಷನ್ಸ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಇನ್ನು ನೆಕ್ಸ್ಟ್ ಒನ್, ಇಷ್ಟು ಟಾಪಿಕ್ ಮೇಲೆ ಇವತ್ತಿನ ಡಿಸ್ಕಸ್ ಮಾಡಿರೋಂಥ ಇಷ್ಟು ಟಾಪಿಕ್ ಮೇಲೆ 1 marks ಕ್ವಶನ್ಸ್ ಯಾವ ಥರ ಬರ್ತಾ ಹೋಗುತ್ತೆ ಅನ್ನೋದು ನೋಡ್ತಾ ಹೋಗೋಣ. ಈಗ 1 marks ಕ್ವಶನ್ಸಲ್ಲಿ ಫಸ್ಟ್ ಒನ್ ಕೇಳ್ತಾ ಇದ್ವಿ ಡಿಟರ್ಮಿನೆಂಟ್ಸ್ ಅಂದ್ರೇನು, ಡಿಫೈನ್ ಡಿಟರ್ಮಿನೆಂಟ್ ಅಂತ ಕೇಳ್ತಾ ಹೋಗ್ಬೋದು. ಡಿಫೈನ್ ಡಿಟರ್ಮಿನೆಂಟ್ ಅಂತ ಕೇಳಿದಾಗ ನಾವಿಲ್ಲಿ ಡೆಫಿನೇಷನ್ಸ್ ಆಫ್ ದ ಡಿಟರ್ಮಿನೆಂಟ್ ಬರಿತಾ ಹೋಗಬೇಕು. ಡೆಫಿನೇಷನ್ಸ್ ಆಫ್ ದ ಡಿಟರ್ಮಿನೆಂಟ್ ಏನು ಹೇಳ್ತಾ ಇತ್ತು? ಇಫ್ M ಈಸ್ ದ ಸೆಟ್ ಆಫ್ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಇದೇ ಡೆಫಿನೇಷನ್ಸ್ನ ಬರಿತಾ ಹೋಗಬೇಕು. ಇಫ್ M ಈಸ್ ದ ಸೆಟ್ ಆಫ್ ಸ್ಕ್ವೇರ್ ಮ್ಯಾಟ್ರಿಕ್ಸ್, K is the set of real numbers or constant numbers or complex numbers, set of real numbers or complex numbers, and F is mapping from M to K, is defined by F of A is equals to K. ಎಲ್ಲ ಸ್ಕ್ವೇರ್ ಮ್ಯಾಟ್ರಿಕ್ಸ್ಗಳಿಗೆ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿದ್ರೆ ನಮಗೆ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಆ ಕಾನ್ಸ್ಟೆಂಟ್ ವ್ಯಾಲ್ಯೂ ಎಲ್ಲಿ ಇರ್ತಾ ಹೋಗುತ್ತೆ? ರಿಯಲ್ ನಂಬರ್ಸಲ್ಲಿ ಇರ್ಬೋದು ಅಥವಾ ಕಾಂಪ್ಲೆಕ್ಸ್ ನಂಬರ್ಸಲ್ಲಾದರೂ ಬರ್ತಾ ಹೋಗ್ಬೋದು. ಅದೇ ನಿಮಗೆ ಡೆಫಿನೇಷನ್ಸ್ ಆಫ್ ದ ಡಿಟರ್ಮಿನೆಂಟ್ಸ್ ಆಗ್ತಾ ಹೋಗುತ್ತೆ. ಹಿಯರ್ ದ ಡಿಟರ್ಮಿನೆಂಟ್ಸ್ ಕ್ಯಾನ್ ಬಿ ರಿಟರ್ನ್ ಹ್ಯಾಸ್, ಡಿಟರ್ಮಿನೆಂಟ್ಸ್ನ ನಾವು ಹೇಗೆ ರಿಟರ್ನ್ ಮಾಡ್ತಾ ಇದ್ದೀವಿ ಅಂತ ಅಂದರೆ DETA ಅಂತ ಬರಿತಾ ಹೋಗ್ಬೋದು, ಅಥವಾ ಡೆಲ್ಟಾ ಅಂತ ಡೈರೆಕ್ಟಾಗಿ ಬರಿತಾ ಹೋಗ್ಬೋದು. ಆರ್ 2 ಲೈನ್ಗಳನ್ನು ಮಧ್ಯದಲ್ಲಿ ನಾವು A ಅಂತ ಬರ್ಕೊಂಡಿದ್ದೀವಿ ಅಂದರೆ ಡಿಟರ್ಮಿನೆಂಟ್ A ಫೈಂಡ್ ಔಟ್ ಮಾಡಿದ್ದೀವಿ ಅಂತ ಅರ್ಥ. ಹಾಗೆ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಎವ್ಯಾಲ್ಯೂಯೇಟ್ ದ ಡಿಟರ್ಮಿನೆಂಟ್ಸ್. ಇಲ್ಲಿ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ನೀವು ಈಸಿಯಾಗಿ ಎಕ್ಸ್ಪೆನ್ಷನ್ಸ್ ಅಲಾಂಗ್ R1, R2, R3 ಯೂಸ್ ಮಾಡ್ಬೋದು, ಅಥವಾ ಕಾಲಮ್ 1, ಕಾಲಮ್ 2, ಕಾಲಮ್ 3ನ ಮಾಡ್ಕೊತಾ ಹೋಗ್ಬೋದು. ಎಕ್ಸ್ಪೆನ್ಷನ್ ಅಲಾಂಗ್ R1 ಮಾಡ್ಕೊತಾ ಇದ್ದೀವಿ ಅಂತಂದರೆ R1 ಅಂತಂದರೆ ಫಸ್ಟ್ ಎಲಿಮೆಂಟ್ ಯಾವುದಿದೆ? 3, ಸೆಕೆಂಡ್ ಎಲಿಮೆಂಟ್ ಯಾವುದಿದೆ? -1, ಥರ್ಡ್ ಎಲಿಮೆಂಟ್ ಯಾವುದಿದೆ? -2. R1ನಲ್ಲಿರುವಂಥ ಎಲಿಮೆಂಟ್ಸ್ 3, -1, -2 ಹಿಡ್ಕೊಂಡು ನಾವು ಡಿಟರ್ಮಿನೆಂಟ್ನ ಫೈಂಡ್ ಔಟ್ ಮಾಡ್ಬೋದು.
ಹಾಗೆ R2ಲಿರುವಂಥ ಎಲಿಮೆಂಟ್ಸ್ಗಳನ್ನ ಹಿಡ್ಕೊಂಡು ನಾವು ಡಿಟರ್ಮಿನೆಂಟ್ಸ್ನ ಫೈಂಡ್ ಔಟ್ ಮಾಡ್ಬೋದು. R3ನ ಹಿಡ್ಕೊಂಡು ಎಲಿಮೆಂಟ್ಸ್ಗಳನ್ನ ಕಾಮನ್ ಆಗಿ ಹಿಡ್ಕೊಂಡು ನಾವು ಡಿಟರ್ಮಿನೆಂಟ್ಸ್ನ ಫೈಂಡ್ ಔಟ್ ಮಾಡ್ಬೋದು. ಇಲ್ಲಿ ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ R1 ತೊಗೊಂಡ್ರೆ ಫಸ್ಟ್ ಎಲಿಮೆಂಟ್ ಏನಿದೆ 3 ಇಂಟು 3 ರೆಸ್ಪೆಕ್ಟೆಡ್ ರೋ ರೆಸ್ಪೆಕ್ಟೆಡ್ ಕಾಲಮ್ ಎಲಿಮೆಂಟ್ಸ್ಗಳನ್ನ ಡಿಲೀಟ್ ಮಾಡಿದ್ರೆ -1 -2 0 3ನ ಡಿಲೀಟ್ ಮಾಡಿದ್ರೆ ಉಳ್ಕೊಂಡಿರೋಂಥ ಎಲಿಮೆಂಟ್ಸ್ ಅದು 0 -1 -5 0. ಇದಕ್ಕೆ ನಾವು ಡಿಟರ್ಮಿನೆಂಟ್ಸ್ ಅಪ್ಲೈ ಮಾಡಿ ನೆಕ್ಸ್ಟ್ -1 ಇಂಟು ಆ ರೆಸ್ಪೆಕ್ಟೆಡ್ ರೋ ರೆಸ್ಪೆಕ್ಟೆಡ್ ಕಾಲಮ್ನ ಡಿಲೀಟ್ ಮಾಡಿದ್ರೆ 0 -1 3 0 ಬರ್ತಾ ಹೋಗುತ್ತೆ. ಆ ಎಲಿಮೆಂಟ್ಸ್ಗಳನ್ನ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿಕೊಂಡು ಮಾಡೋದಕ್ಕಿಂತ ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ R2 ತೊಗೊಂಡ್ರೆ ನಿಮಗೆ ತುಂಬ ಈಸಿ ಆಗ್ತಾ ಹೋಗುತ್ತೆ. ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ R2 ತೊಗೊಂಡ್ರೆ ಈಸಿ ಆಗುತ್ತೆ. ಯಾಕೆ ಅಂತಂದರೆ -0 ಇಂಟು ಡಿಟರ್ಮಿನೆಂಟ್ ವ್ಯಾಲ್ಯೂ ಅಲ್ವಾ, ಡಿಟರ್ಮಿನೆಂಟ್ ವ್ಯಾಲ್ಯೂ -0 ಹಿಡ್ಕೊಂಡ್ರೆ ಆ ರೆಸ್ಪೆಕ್ಟೆಡ್ ರೋ ರೆಸ್ಪೆಕ್ಟೆಡ್ ಕಾಲಮ್ನ ಡಿಲೀಟ್ ಮಾಡಬೇಕು ಅಂದರೆ ರೆಸ್ಪೆಕ್ಟೆಡ್ ರೋ ರೆಸ್ಪೆಕ್ಟೆಡ್ ಕಾಲಮ್ ಡಿಲೀಟ್ ಮಾಡಿದ್ರೆ ನಮಗೆ -1 -2 ಹಾಗೆ -5 0 ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಇದರ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿದರೆ ಏನು ಮಾಡ್ತಾಯಿದ್ರಿ, ಡಯಾಗ್ನಲ್ ಎಲಿಮೆಂಟ್ಸ್ಗಳು -1 ಇಂಟು 0 ವ್ಯಾಲ್ಯೂ 0, ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ಗಳು -5 ಇಂಟು -2 ಅಂದರೆ +10 ಆಗುತ್ತೆ. 0 -10 ಅಂದರೆ ವ್ಯಾಲ್ಯೂ ನಮಗೆ -10 ಬರುತ್ತೆ. -10 ಈಸ್ ಮಲ್ಟಿಪ್ಲೈಡ್ ವಿತ್ -0 ಅಂತಂದರೆ ಎಗೇನ್ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, ಇಟ್ ಶುಡ್ ಬಿ ಆನ್ 0 ಆಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿನ ಎಲಿಮೆಂಟ್ಸ್ಗಳು ನಮಗೆ 0 ಆಯಿತು. ಹಾಗಾಗಿ ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ R2 ತೊಗೊಂಡ್ರೆ 0 ಇಂಟು ಎನಿಥಿಂಗ್ ಏನಾಗುತ್ತೆ, 0 ಆಗ್ತಾ ಹೋಗುತ್ತೆ. ಹಾಗೆ ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ R2ಅಲ್ಲಿ ನೆಕ್ಸ್ಟ್ ಎಲಿಮೆಂಟ್ ಇದೆ +0 ಇದೆ. 0 ಇಂಟು ಆ ರೆಸ್ಪೆಕ್ಟೆಡ್ ರೋ ರೆಸ್ಪೆಕ್ಟೆಡ್ ಕಾಲಮಲ್ಲಿರೋಂಥ ಎಲಿಮೆಂಟ್ಸ್ಗಳನ್ನ ಡಿಲೀಟ್ ಮಾಡಿದ್ರೆ 3 -2 3 0 ಉಳ್ಕೊಳ್ಳುತ್ತೆ. ಈಗ ನಮಗೆ ಡಿಟರ್ಮಿನೆಂಟ್ಸ್ ಆಫ್ ಆರ್ಡರ್ 2 × 2 ಸಿಕ್ತು. 2 × 2 ಸಿಕ್ಕಿದಾಗ 3 ಇಂಟು 0 0, 3 ಇಂಟು -2 ಡಯಾಗ್ನಲ್ ಎಲಿಮೆಂಟ್ಸ್ 3 ಇಂಟು 0 0, ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ 3 ಇಂಟು -2 -6, -6 is +6, 0 ಇಂಟು 6 is 0. ಹಾಗಾಗಿ ಇಲ್ಲಿನ ಡಿಟರ್ಮಿನೆಂಟ್ ವ್ಯಾಲ್ಯೂ ಕೂಡ ನಮಗೆ 0 ಆಗ್ತಾ ಇದೆ. ಹಾಗೆ ನೆಕ್ಸ್ಟ್ ಒನ್ ಎಲಿಮೆಂಟ್ ಯಾವುದು, -1 ಅಲ್ವಾ, -1 ಅಂದರೆ ನಮಗೆ +1 ಆಗ್ತಾ ಹೋಗುತ್ತೆ. 1 ಇಂಟು ಡಿಟರ್ಮಿನೆಂಟ್ ಆಫ್ ರೆಸ್ಪೆಕ್ಟೆಡ್ ರೋ ರೆಸ್ಪೆಕ್ಟೆಡ್ ಕಾಲಮ್ನ ಡಿಲೀಟ್ ಮಾಡಿಕೊಂಡ್ರೆ 3 -1 3 -5 ಬರ್ಕೊಂಡ್ರೆ ಈಗ ನಮಗೆ 2 × 2 ಆರ್ಡರ್ ಸಿಗ್ತಾ ಇದೆ ಅಲ್ವಾ. 2 × 2 ಆರ್ಡರ್ ಸಿಕ್ಕಿದೆ ಅಂದಾಗ ಡಯಾಗ್ನಲ್ ಎಲಿಮೆಂಟ್ಸ್ಗಳು ಯಾವುದಾಗ್ತಾ ಇದೆ, 3 ಇಂಟು -5 -15, 3 ಇಂಟು -1 ಅಂದರೆ -3 ಆಗುತ್ತೆ, -3 ಅಂದರೆ +3 ಆಗ್ತಾ ಹೋಗುತ್ತೆ. ಅದೇ ನಿಮಗೆ ಡಿಟರ್ಮಿನೆಂಟ್ಸಲ್ಲಿ ಸಿಗ್ತಾ ಇರೋದು ಏನಾಗ್ತಾ ಇದೆ ಇಲ್ಲಿ, -1 ಇಂಟು -15 + 3 ಇಸ್ ಈಕ್ವಲ್ಸ್ ಟು ಏನು ಬರ್ತಾ ಇದೆ, -12 ಬರ್ತಾ ಇದೆ. -15 + 3 is -12, -1 is +1, 1 ಇಂಟು -12 is -12 ಆಗ್ತಾ ಇದೆ. ಈಗ ಆ ಡಿಟರ್ಮಿನೆಂಟ್ ಮ್ಯಾಟ್ರಿಕ್ಸ್ನ ವ್ಯಾಲ್ಯೂಸ್ ನಮಗೆ -12 ಬರ್ತಾ ಇದೆ. ನಾವು ಆಲ್ರೆಡಿ ಫಸ್ಟ್ ಒನ್ ಎಲಿಮೆಂಟ್ಸ್ನ ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ R1 ತೊಗೊಂಡು ಕೂಡ ನಮಗೆ ಎಕ್ಸ್ಪ್ಯಾಂಡ್ ಮಾಡಿದ್ರು ನಮಗೆ -12 ಬರುತ್ತೆ ಬೈ ಯೂಸಿಂಗ್ ದಟ್ ಫಾರ್ಮುಲಾ. ಫಸ್ಟ್ ಸ್ಲೈಡಲ್ಲಿ ನಾವು ನೋಡಿದ್ವಿ ಅಲ್ವಾ, A1 ಇಂಟು ಡಿಟರ್ಮಿನೆಂಟ್ ಆಫ್ 2 × 2 ಆರ್ಡರ್ ಮ್ಯಾಟ್ರಿಕ್ಸ್ -B1 ಇಂಟು ಡಿಟರ್ಮಿನೆಂಟ್ ಆಫ್ 2 × 2 ಆರ್ಡರ್ ಮ್ಯಾಟ್ರಿಕ್ಸ್ +C1 ಇಂಟು ಡಿಟರ್ಮಿನೆಂಟ್ ಆಫ್ 2 × 2 ಆರ್ಡರ್ ಮ್ಯಾಟ್ರಿಕ್ಸ್ಗಳ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿದಾಗ ನಮಗೆ -12 ವ್ಯಾಲ್ಯೂಸೇ ಸಿಗ್ತಾ ಹೋಗುತ್ತೆ. ಹಾಗಾಗಿ ಡಿಟರ್ಮಿನೆಂಟ್ ವ್ಯಾಲ್ಯೂ ನೀವು ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ R1 ಆದರೂ ತೊಗೊಳ್ಳಿ, R2 ಆದರೂ ತೊಗೊಳ್ಳಿ, R3 ಆದರೂ ತೊಗೊಳ್ಳಿ, C1 C2 C3 ಆದರೂ ತೊಗೊಳ್ಳಿ, ಎಕ್ಸ್ಪ್ಯಾನ್ಷನ್ಸ್ ವ್ಯಾಲ್ಯೂಸ್ ನಮಗೆ ಎಷ್ಟು ಸಿಗ್ತಾ ಹೋಗುತ್ತೆ, ಡಿಟರ್ಮಿನೆಂಟ್ ವ್ಯಾಲ್ಯೂ -12 ಸಿಗ್ತಾ ಹೋಗುತ್ತೆ. ದಿಸ್ ಈಸ್ 1 ಮಾರ್ಕ್ಸ್ ಕ್ವಶನ್ಸ್ ಫಾರ್ ಫೈಂಡ್ ಔಟ್ ದ ಡಿಟರ್ಮಿನೆಂಟ್ ವ್ಯಾಲ್ಯೂ. ಹಾಗೆ ಇಫ್ A is equals to, ಥರ್ಡ್ ಕ್ವಶನ್ಸ್ ಕೊಡ್ತಾ ಇದ್ದಾರೆ, ಇಫ್ A is equals to 1 1 -2 2 1 -3 5 4 -9 ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ವಾ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿದೆ ಅಂತಂದರೆ ಡಿಟರ್ಮಿನೆಂಟ್ಸ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಡಿಟರ್ಮಿನೆಂಟ್ಸ್ ಫೈಂಡ್ ಔಟ್ ಮಾಡಬೇಕಾದ್ರೆ ಏನು ಮಾಡ್ತಾ ಇದ್ವಿ, ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ R1 ಆರ್ ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ R2 ಆರ್ ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ R3 ಆರ್ C1 C2 C3. R1 ತೊಗೊಂಡಿದ್ದೀವಿ ಅಂದರೆ ಏನು ಮಾಡಬೇಕು,
ಫಸ್ಟ್ ರೋಲ್ ಇರೋಂಥ ಎಲಿಮೆಂಟ್ಸ್ಗಳು 1 ಮೈನಸ್ 1 1 ಮೈನಸ್ 2 1 1 ಮೈನಸ್ 2ಗಳನ್ನ ಹಿಡ್ಕೊಂಡ್ರೆ ಆ ರೆಸ್ಪೆಕ್ಟೆಡ್ ರೋಲ್ ಇರೋಂಥ ಎಲಿಮೆಂಟ್ಸ್ಗಳು ರೆಸ್ಪೆಕ್ಟೆಡ್ ಕಾಲಮಲ್ಲಿರುವಂಥ ಎಲಿಮೆಂಟ್ಸ್ಗಳನ್ನ ಡಿಲೀಟ್ ಮಾಡಿಕೊಂಡ್ರೆ 2 ಕ್ರಾಸ್ 2 ಆರ್ಡರ್ ಮ್ಯಾಟ್ರಿಕ್ಸಲ್ಲಿ ಸಿಗ್ತಾ ಹೋಗುತ್ತೆ. ಯಾವ ಥರ ಎಕ್ಸ್ಪಾನ್ಷನ್ಸ್ ಎಲ್ಲ R1 ಮಾಡ್ತಾ ಇದ್ದೀವಿ ನೋಡ್ತಾ ಹೋಗಿ. 1 ಇಂಟು ಡಿಟರ್ಮಿನೆಂಟ್ಸಲ್ಲಿ ರೆಸ್ಪೆಕ್ಟೆಡ್ ರೋ ರೆಸ್ಪೆಕ್ಟೆಡ್ ಕಾಲಮಲ್ಲಿರೋಂಥ ಎಲಿಮೆಂಟ್ಸ್ಗಳು ಯಾವುದಾದ್ರು 1 ಮೈನಸ್ 2 2 5 ಡಿಲೀಟ್ ಮಾಡಿಕೊಂಡ್ರೆ ಉಳ್ಕೊಂಡಿರೋಂಥ ಎಲಿಮೆಂಟ್ಸ್ 1 ಮೈನಸ್ 3 4 ಮೈನಸ್ 9 ಎಸ್. ಇದರ ಡಿಟರ್ಮಿನೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಾದ್ರೆ 1 ಇಂಟು ಮೈನಸ್ 9 ಮೈನಸ್ 9 4 ಇಂಟು ಮೈನಸ್ 3 ಮೈನಸ್ 12 ಮೈನಸ್ 9 ಪ್ಲಸ್ 12 ಈಸ್ ಎನ್ 3 ಇಂಟು 1 ಈಸ್ ಎನ್ 3 ವ್ಯಾಲ್ಯೂ ಆಗ್ತಾ ಇದೆ. ಒಂದು ಕಡೆ ಬರ್ಕೊಳ್ಳಿ, 3 ವ್ಯಾಲ್ಯೂ ಬರ್ತಾ ಇದೆ. ಇವಾಗ 3 ಬಂದಿದೆ. ನೆಕ್ಸ್ಟ್ ಎಲಿಮೆಂಟ್ ಯಾವುದಿದೆ? 1 ಇದೆ ಅಲ್ವಾ? ಆ 1ನಲ್ಲಿರುವಂಥ ಎಲಿಮೆಂಟ್ಸ್ಗಳು ರೆಸ್ಪೆಕ್ಟೆಡ್ ರೋ ರೆಸ್ಪೆಕ್ಟೆಡ್ ಕಾಲಮ್ಸ್ ಎಲಿಮೆಂಟ್ಸ್ಗಳನ್ನ ಬಿಟ್ಕೊಂಡು ಹೋದರೆ -1 ಇಂಟು ರೆಸ್ಪೆಕ್ಟೆಡ್ ರೋ ರೆಸ್ಪೆಕ್ಟೆಡ್ ಕಾಲಮ್ಸ್ ಎಲಿಮೆಂಟ್ಸ್ಗಳನ್ನ ಡಿಲೀಟ್ ಮಾಡ್ಕೊಂಡಿದ್ದೀವಿ ಅಂತಂದರೆ 2 ಮೈನಸ್ 3 4 ಮೈನಸ್ 9 ಅಲ್ವಾ? 2 ಮೈನಸ್ 3 5 ಮೈನಸ್ 9 ಎಸ್. 2 ಇಂಟು ಮೈನಸ್ 9 ಮೈನಸ್ 18 5 ಇಂಟು ಮೈನಸ್ 3 ಮೈನಸ್ 15 ಮೈನಸ್ ಆಫ್ ಮೈನಸ್ ಅಂತಂದರೆ ಪ್ಲಸ್ 15 ಆಗುತ್ತೆ. ಮೈನಸ್ 18 ಪ್ಲಸ್ 15 ಅಂದರೆ ವ್ಯಾಲ್ಯೂ ಏನಾಯಿತು? ಎಗೇನ್ ಮೈನಸ್ 3 ಆಗ್ತಾ ಹೋಗುತ್ತೆ. ಎಗೇನ್ ಮೈನಸ್ 3 ಅಂತಂದರೆ ವ್ಯಾಲ್ಯೂಸ್ ನಮಗೇನಾಯಿತು? ಮೈನಸ್ 3 ಇಂಟು ಮೈನಸ್ 1 ಆಯಿತು. ನೆಕ್ಸ್ಟ್ ಒನ್ ಮೈನಸ್ 2 ಇಂಟು ರೆಸ್ಪೆಕ್ಟೆಡ್ ರೋ ರೆಸ್ಪೆಕ್ಟೆಡ್ ಕಾಲಮ್ ಎಲಿಮೆಂಟ್ಸ್ನ ಡಿಲೀಟ್ ಮಾಡಿಕೊಂಡ್ರೆ 2 1 5 4 ಸಿಗ್ತಾ ಹೋಗುತ್ತೆ. 2 4s 8 5 ಇಂಟು 1 5 8 ಮೈನಸ್ 5 ಈಸ್ ಆನ್ 3 ವ್ಯಾಲ್ಯೂ ಆಗುತ್ತೆ. 3 ಇಂಟು 2 ಅಂದರೆ 6 ಆಗ್ತಾ ಹೋಗಿದೆ. ಹಾಗಾಗಿ ನೆಕ್ಸ್ಟ್ ಎಲಿಮೆಂಟ್ ಏನಾಗ್ತಾ ಇದೆ? ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗ್ತಾ ಇದೆ? 1 ಇಂಟು ಮೈನಸ್ 9 ಪ್ಲಸ್ 12 ಪ್ಲಸ್ ಮೈನಸ್ 1 ಇಂಟು ಮೈನಸ್ 18 ಪ್ಲಸ್ 15 ಮೈನಸ್ 2 ಇಂಟು 8 ಇಂಟು ಮೈನಸ್ 5 ಸಿಗ್ತಾ ಇದೆ. ಹಾಗಾಗಿ ನೆಕ್ಸ್ಟ್ ಅವೆಲ್ಲ ಸಾಲ್ವ್ ಮಾಡಿಕೊಂಡ್ರೆ ವ್ಯಾಲ್ಯೂಸ್ ಎಷ್ಟಾಗ್ತಾ ಹೋಗುತ್ತೆ? 1 ಇಂಟು 3 ಮೈನಸ್ 1 ಇಂಟು ಮೈನಸ್ 3 ಮೈನಸ್ 2 ಇಂಟು 3 ವ್ಯಾಲ್ಯೂ ಬಿಕಮ್ಸ್ 3 ಪ್ಲಸ್ 3 ಮೈನಸ್ 6 ಈಕ್ವಲ್ಸ್ ಟು 0. ಹಾಗಾದರೆ ಈ ಡಿಟರ್ಮಿನೆಂಟ್ನ ಸ್ಕ್ವೇರ್ ಮ್ಯಾಟ್ರಿಕ್ಸ್ನ ಡಿಟರ್ಮಿನೆಂಟ್ಸ್ ವ್ಯಾಲ್ಯೂ ಏನಾಗ್ತಾ ಇದೆ? 0 ಆಗ್ತಾ ಇದೆ. ಹಾಗಾಗಿ ಎಲ್ಲ ಡಿಟರ್ಮಿನೆಂಟ್ಸ್ನ ವ್ಯಾಲ್ಯೂಗಳು ಒಂದ್ಸಲಿ -12 ಬರ್ತಿದೆ, ಇನ್ನೊಂದ್ಸಲಿ 0 ಬರ್ತಾ ಇದೆ. ಅಂದರೆ ಅರ್ಥ ಏನು? ಪ್ರತಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ನ ಎಲಿಮೆಂಟ್ಸ್ಗಳ ಮೇಲೆ ಆ ಸ್ಕ್ವೇರ್ ಮ್ಯಾಟ್ರಿಕ್ಸ್ನ ಡಿಟರ್ಮಿನೆಂಟ್ ವ್ಯಾಲ್ಯೂ ಮೆನ್ಷನ್ ಆಗ್ತಾ ಇರುತ್ತೆ, ಡಿಪೆಂಡ್ಸ್ ಆಗಿರುತ್ತೆ ಅನ್ನೋದು ಗೊತ್ತಾಯ್ತಲ್ವಾ? ಇದು ನೆಕ್ಸ್ಟ್ ಕ್ವಶನ್ಸಲ್ಲಿ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್ಸಲ್ಲಿ ಏನಿದೆ? 4th ಕ್ವಶನ್ಸ್. ಎವ್ಯಾಲ್ಯೂಯೇಟ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1 x minus 1 x plus 1 x plus 1. Here the 2 cross 2 order matrix ಇದೆ. 2 cross 2 ಆರ್ಡರ್ ಮ್ಯಾಟ್ರಿಕ್ಸ್ ಇದೆ ಅಂತಂದರೆ ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಡಿಟರ್ಮಿನೆಂಟ್ಸ್ನ ಹೇಗೆ ಡಯಾಗ್ನಲ್ ಎಲಿಮೆಂಟ್ಸ್ಗಳನ್ನ ಮಲ್ಟಿಪ್ಲೈ ಮಾಡ್ತೀವಿ ಆ್ಯಂಡ್ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ಗಳನ್ನ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. ಸಬ್ಸ್ಟ್ರಾಕ್ಟ್ ವಿತ್ ದೋಸ್ 2 ಎಲಿಮೆಂಟ್ಸ್ಗಳು. ಹಾಗಾಗಿ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 1 ಮೈನಸ್ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಮೈನಸ್ 1. ಫಸ್ಟ್ ಸ್ಟೆಪ್ಪಲ್ಲಿ ನೋಡ್ತಾ ಹೋಗಿ ಡಿಟರ್ಮಿನೆಂಟ್ಸ್ ಅಂತ ಡೆಲ್ಟಾ ಬರ್ಕೊಂಡಿದ್ದೀವಿ. ಡೆಲ್ಟಾ ಈಸ್ ಈಕ್ವಲ್ಸ್ ಟು ಡಿಟರ್ಮಿನೆಂಟ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1 ಎಕ್ಸ್ ಮೈನಸ್ 1 ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 1. ನೆಕ್ಸ್ಟ್ ಒನ್ ಸ್ಟೆಪ್ಪಲ್ಲಿ ಡೆಲ್ಟಾ ಈಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 1. ಡಯಾಗ್ನಲ್ ಎಲಿಮೆಂಟ್ಸ್ಗಳಲ್ಲವ ಅವೆರಡನ್ನ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಆ್ಯಂಡ್ ಮೈನಸ್ ವಿತ್ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಮೈನಸ್ 1 ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಮೈನಸ್ 1. ಹಾಗಾಗಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡ್ತಾ ಹೋಗಿ ಆ ಫಸ್ಟ್ ಸೆಕೆಂಡ್ ಸ್ಟೆಪ್ಪಲ್ಲಿ ನಮಗೆ ಎಕ್ಸ್ ಪ್ಲಸ್ 1 ಅದು ಕಾನ್ಸ್ಟೆಂಟ್ ಆಗಿರೋದ್ರಿಂದ ಎಕ್ಸ್ ಪ್ಲಸ್ 1 ಹೊರಗಡೆ ಇಟ್ಕೊಳ್ತಾ ಹೋಗ್ತಾ ಇದ್ದೀವಿ. ಎಕ್ಸ್ ಪ್ಲಸ್ 1 ಹೊರಗಡೆ ಇಟ್ಕೊಂಡ್ರೆ ಉಳ್ಕೊಂಡಿರೋಂಥ ಎಲಿಮೆಂಟ್ಸ್ಗಳು ಯಾವುದಾದ್ರು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1 ಮೈನಸ್ ಎಕ್ಸ್ ಮೈನಸ್ 1 ಆಗುತ್ತೆ. ಮೈನಸ್ ಆಫ್ ಎಕ್ಸ್ ಮೈನಸ್ 1 ಅಂತಂದರೆ ಮೈನಸ್ ಎಕ್ಸ್ ಪ್ಲಸ್ 1 ಆಗ್ತಾ ಹೋಗುತ್ತೆ. ದ ಮೈನಸ್ ಎಕ್ಸ್ ವಿಲ್ ಬಿಕಮ್ಸ್ ಮೈನಸ್ 2x ಪ್ಲಸ್ 1 ಬಿಕಮ್ಸ್ ಪ್ಲಸ್ 2. ಹಾಗಾಗಿ ಥರ್ಡ್ ಸ್ಟೆಪ್ಪಲ್ಲಿ ಏನಾಗ್ತಾ ಇದೆ ನೋಡಿ, ಫೋರ್ತ್ ಸ್ಟೆಪ್ಪಲ್ಲಿ ಏನಾಗ್ತಾ ಇದೆ? ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 2. ಈಗ ಎಕ್ಸ್ ಪ್ಲಸ್ 1 ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 2 ಜೊತೆಗೆ ಮಲ್ಟಿಪ್ಲೈ ಮಾಡಿಕೊಂಡಾಗ ಲಾಸ್ಟ್ ಸ್ಟೆಪ್ ಎಕ್ಸ್ ಕ್ಯೂಬ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಎಕ್ಸ್ ಇಂಟು ಮೈನಸ್ 2x ಸ್ಕ್ವೇರ್ ಎಕ್ಸ್ ಇಂಟು ಪ್ಲಸ್ 2x. ಹಾಗೆ ಪ್ಲಸ್ 1 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂಟು ಮೈನಸ್ 2x ಪ್ಲಸ್ 1 ಇಂಟು ಪ್ಲಸ್ 2 ಆಗ್ತಾ ಇದೆ. ಹಾಗೆ ಲಾಸ್ಟ್ ಸ್ಟೆಪ್ಪಲ್ಲಿ ಏನಾಗ್ತಾ ಇದೆ? ಎಕ್ಸ್ ಕ್ಯೂಬ್ ಇದೆ, ಮೈನಸ್ 2x ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಸ್ ಎನ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 2x ಗೆಟ್ ಕ್ಯಾನ್ಸಲ್ಸ್ 0.
ಹಾಗೆ ನೆಕ್ಸ್ಟ್ ಉಳ್ಕೊಂಡಿರೋ ಕಾನ್ಸ್ಟೆಂಟ್ ವ್ಯಾಲ್ಯೂ ಓನ್ಲಿ 2, ಹಾಗಾಗಿ 2ನ ಬರ್ಕೊತಾ ಇದ್ದೀವಿ. ಹಾಗಾದರೆ ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ ಎವ್ಯಾಲ್ಯೂಯೇಟ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1, ಎಕ್ಸ್ ಮೈನಸ್ 1, ಎಕ್ಸ್ ಪ್ಲಸ್ 1, ಎಕ್ಸ್ ಪ್ಲಸ್ 1 ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗ್ತಾ ಇದೆ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಆಗ್ತಾ ಇದೆ. ಹಾಗೆ ಲಾಸ್ಟ್ 5th ಕ್ವಶನ್ಸ್ ನೋಡ್ತಾ ಹೋಗೋಣ. 5th ಕ್ವಶನ್ಸಲ್ಲಿ ಏನು ಹೇಳ್ತಾ ಇದ್ದಾರೆ, ಎವ್ಯಾಲ್ಯೂಯೇಟ್ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ, ಸೈನ್ ಥೀಟಾ ಕಾಸ್ ಥೀಟಾ, ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ, ಸೈನ್ ಥೀಟಾ ಕಾಸ್ ಥೀಟಾ. ಅಗೇನ್ 2 cross 2 ಆರ್ಡರ್ ಮ್ಯಾಟ್ರಿಕ್ಸ್, 2 cross 2 ಆರ್ಡರ್ ಮ್ಯಾಟ್ರಿಕ್ಸ್ನ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗುತ್ತೆ ಚೆಕ್ ಮಾಡ್ತಾ ಹೋಗೋಣ. ಹಾಗಾಗಿ ಡಯಾಗ್ನಲ್ ಎಲಿಮೆಂಟ್ಸ್ಗಳು ಯಾವುದ್ಯಾವುದು ಕಾಸ್ ಥೀಟಾ ಕಾಸ್ ಥೀಟಾ, ಮಲ್ಟಿಪ್ಲೈ ಮಾಡಿಕೊಂಡ್ರೆ ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಕಾಸ್ ಸ್ಕ್ವೇರ್ ಥೀಟಾ, ಮೈನಸ್ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ಗಳು ಸೈನ್ ಥೀಟಾ ಇಂಟು ಮೈನಸ್ ಸೈನ್ ಥೀಟಾ, ಸೈನ್ ಥೀಟಾ ಮೈನಸ್ ಸೈನ್ ಥೀಟಾ ಅಂತಂದರೆ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ, ಮೈನಸ್ ಆಫ್ ಮೈನಸ್ ಅಂದರೆ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ. ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಟ್ರಿಗ್ನೋಮೆಟ್ರಿ ಪ್ರಾಪರ್ಟಿ ಇಟ್ ಶುಡ್ ಬಿ ಈಕ್ವಲ್ಸ್ ಟು 1 ಆಗ್ತಾ ಹೋಗುತ್ತೆ. ಹಾಗಾಗಿ ಎವ್ಯಾಲ್ಯೂಯೇಟ್ ಆಫ್ ಡಿಟರ್ಮಿನೆಂಟ್ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಕಾಸ್ ಥೀಟಾ ವ್ಯಾಲ್ಯೂ ಬಿಕಮ್ಸ್ 1 ಆಗ್ತಾ ಇದೆ. ನೆಕ್ಸ್ಟ್ ಒನ್ ಎವ್ಯಾಲ್ಯೂಯೇಟ್ ಸೈನ್ 30 ಡಿಗ್ರಿ ಕಾಸ್ 30 ಡಿಗ್ರಿ ಮೈನಸ್ ಸೈನ್ 60 ಡಿಗ್ರಿ ಕಾಸ್ 60 ಡಿಗ್ರಿ. ಅಗೇನ್ ಇದು ಈಸಿ ಆಗ್ತಾ ಇದೆ. ಸೈನ್ 30 ಡಿಗ್ರಿ ಇಂಟು ಕಾಸ್ 60 ಡಿಗ್ರಿ ಮೈನಸ್ ಸೈನ್ 60 ಡಿಗ್ರಿ ಕಾಸ್ 30 ಡಿಗ್ರಿ, ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗ್ತಾ ಹೋಗಿದೆ. ಹಾಗಾಗಿ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ ಸೈನ್ 30 ಡಿಗ್ರಿ ಕಾಸ್ 60 ಡಿಗ್ರಿ ಪ್ಲಸ್ ಸೈನ್ 60 ಡಿಗ್ರಿ ಕಾಸ್ 30 ಡಿಗ್ರಿ. ಇಟ್ ಬಿಕಮ್ಸ್ ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ ಫಾರ್ಮೇಟಲ್ಲಿರೋದ್ರಿಂದ ನಾವಿಲ್ಲಿ ಸೈನ್ ಆಫ್ ಎ ಪ್ಲಸ್ ಬಿ ಫಾರ್ಮನ್ನು ಅಪ್ಲೈ ಮಾಡ್ಬೋದು. ಸೈನ್ ಆಫ್ ಎ ಪ್ಲಸ್ ಬಿ ಅಂತಂದರೆ ಸೈನ್ ಆಫ್ 30 ಡಿಗ್ರಿ ಪ್ಲಸ್ 60 ಡಿಗ್ರಿ, 30 ಡಿಗ್ರಿ ಪ್ಲಸ್ 60 ಡಿಗ್ರಿ ಬಿಕಮ್ಸ್ 90 ಡಿಗ್ರಿ, ಸೈನ್ ಆಫ್ 90 ಡಿಗ್ರಿ ವಿಲ್ ಬಿಕಮ್ಸ್ 1. ಹಾಗಾಗಿ ಆ ಡಿಟರ್ಮಿನೆಂಟ್ನ ವ್ಯಾಲ್ಯೂ ಏನಾಗ್ತಾ ಇದೆ ಇಲ್ಲಿ ಅಗೇನ್ 1 ಆಗ್ತಾ ಇದೆ. ನೆಕ್ಸ್ಟ್ ಒನ್ ಎವ್ಯಾಲ್ಯೂಯೇಟ್ ಡೆಲ್ಟಾ ಇಸ್ ಈಕ್ವಲ್ಸ್ ಟು 0 ಸೈನ್ ಆಲ್ಫಾ ಮೈನಸ್ ಕಾಸ್ ಬೀಟಾ, ಸೈನ್ ಆಫ್ ಮೈನಸ್ ಆಲ್ಫಾ 0 ಸೈನ್ ಗಾಮಾ, ಕಾಸ್ ಆಫ್ ಮೈನಸ್ ಬೀಟಾ ಸೈನ್ ಆಫ್ ಮೈನಸ್ ಗಾಮಾ 0. ಹಾಗಾಗಿ ಇಲ್ಲಿ ಇದರ ಡಿಟರ್ಮಿನೆಂಟ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಇದರ ಡಿಟರ್ಮಿನೆಂಟ್ನ ಫೈಂಡ್ ಔಟ್ ಮಾಡಿಕೊಂಡ್ರೆ ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ ಕಾಲಮ್ 1 ತೊಗೊಳ್ಳಿ ಅಥವಾ ಕಾಲಮ್ 2 ತೊಗೊಳ್ಳಿ ಅಥವಾ ಕಾಲಮ್ 3 ತೊಗೊಳ್ಳಿ, R1 R2 R3 ಯಾವ್ದು ಬೇಕಾದ್ರೂ ತೊಗೊಂಡು ಎವ್ಯಾಲ್ಯೂಯೇಟ್ ಮಾಡ್ಕೊತ ಹೋಗ್ಬೋದು. ಬಟ್ 1 ಮಾರ್ಕ್ಸಿಗೆ ಕೇಳೋದ್ರಿಂದ ಸ್ವಲ್ಪ ತಲೆ ಯೂಸ್ ಮಾಡ್ತಾ ಹೋಗೋಣ. ಏನಂತಂದರೆ ಸೈನ್ ಆಫ್ ಮೈನಸ್ ಥೀಟಾ ಏನಾಗುತ್ತೆ ಮೈನಸ್ ಸೈನ್ ಥೀಟಾ, ಹಾಗಾಗಿ ಸೈನ್ ಆಫ್ ಮೈನಸ್ ಆಲ್ಫಾ ಬಿಕಮ್ಸ್ ಮೈನಸ್ ಸೈನ್ ಆಲ್ಫಾ, sin of minus gamma becomes minus sin gamma. Here the matrix is an skew symmetric matrix. ಯಾವುದೇ ಮ್ಯಾಟ್ರಿಕ್ಸ್ನ ನಾವು ಟ್ರಾನ್ಸ್ಪೋಸ್ ಮಾಡಿದಾಗ ಮೈನಸ್ ಎ ಬರ್ತಾ ಇದೆ ಅಂದರೆ ವಿ ಕಾಲ್ ಇಟ್ ಆ್ಯಸ್ ಅನ್ ಸ್ಕ್ಯೂ ಸಿಮೆಟ್ರಿಕ್ ಅಂತ ಹೇಳ್ತಾ ಇದ್ವಿ. ಹಾಗಾಗಿ ಈ ಮ್ಯಾಟ್ರಿಕ್ಸ್ನ ನಾವು ಟ್ರಾನ್ಸ್ಪೋಸ್ ಮಾಡಿದಾಗ ನಮಗೆ ಮೈನಸ್ ಎನೇ ಜನ್ರೇಟ್ ಆಗೋದ್ರಿಂದ ನಮಗೆ ಈ ಮ್ಯಾಟ್ರಿಕ್ಸ್ನ ಡೆಲ್ಟಾ ವ್ಯಾಲ್ಯೂ ಬಿಕಮ್ಸ್ 0 ಆಗ್ತಾ ಹೋಗುತ್ತೆ. ಹಾಗಾಗಿ ಏನಂತ ಹೇಳ್ಬೋದು ಡೆಲ್ಟಾ ಈಕ್ವಲ್ಸ್ ಟು 0 ಬಿಕಾಸ್ ಡಿಟರ್ಮಿನೆಂಟ್ ಆಫ್ ಆಡ್ ಆರ್ಡರ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಈಸ್ 0. ನೀವು ಯಾವುದೇ ಸ್ಕ್ಯೂ ಸಿಮೆಟ್ರಿಕ್ನ ಡಿಟರ್ಮಿನೆಂಟ್ಸ್ನ ಫೈಂಡ್ ಔಟ್ ಮಾಡಿ ವ್ಯಾಲ್ಯೂ ಬಿಕಮ್ಸ್ 0 ಆಗ್ತಾ ಹೋಗುತ್ತೆ. ಅಲ್ಲಿ ಯಾವುದೇ ಎಲಿಮೆಂಟ್ಸ್ಗಳಿರಲಿ ಕಾನ್ಸ್ಟೆಂಟ್ ನಂಬರ್ಸ್ಗಳು ಯಾವುದಾದ್ರೂ ಇರಲಿ ನಮಗೆ ವ್ಯಾಲ್ಯೂ 0 ಆಗ್ತಾ ಹೋಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್ಸಲ್ಲಿ ಏನಿದೆ Eighth questions. If f of x is equals to 0 x minus a x minus b, x plus a 0 x minus c, x plus b x plus c 0, then find the value of f of 0. Again f of 0 ಕೇಳ್ತಾ ಇದ್ದಾನೆ. f of 0 ಅಂತಂದರೆ ಎಕ್ಸ್ಗೆ ವ್ಯಾಲ್ಯೂ ಏನಾದರೂ ನಾವು 0 ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತಂದರೆ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗ್ತಾ ಇದೆ ನೋಡ್ತಾ ಹೋಗಿ. ಸೊಲ್ಯೂಷನ್ಸಲ್ಲಿ ಎಫ್ ಆಫ್ 0 ಈಕ್ವಲ್ಸ್ ಟು 0 0 ಮೈನಸ್ ಎ 0 ಮೈನಸ್ ಬಿ. ಫಸ್ಟ್ ರೋಲಿರುವಂಥ ಎಲಿಮೆಂಟ್ಸ್ ಏನಾಗ್ತಾ ಇದೆ 0 0 ಮೈನಸ್ ಎ 0 ಮೈನಸ್ ಬಿ. ಅಲ್ಲಿ ಎಕ್ಸ್ ಪ್ಲೇಸಲ್ಲಿ ನಾವೇನು ರಿಪ್ಲೇಸ್ ಮಾಡ್ತಾ ಇದ್ದೀವಿ ಎಕ್ಸ್ ಪ್ಲೇಸ್ ಇಸ್ ರಿಪ್ಲೇಸ್ ವಿತ್ ಎ 0 ಆ್ಯಂಡ್ ಸೆಕೆಂಡ್ ರೋಡಲ್ಲಿರೋಂಥ ಎಲಿಮೆಂಟ್ಸ್ಗಳೇನಾಗ್ತಾ ಇದೆ 0 ಪ್ಲಸ್ ಎ 0 0 ಮೈನಸ್ ಸಿ. ಹಾಗೆ ಥರ್ಡ್ ರೋಡಲ್ಲಿರೋಂಥ ಎಲಿಮೆಂಟ್ಸ್ಗಳೇನಾಗ್ತಾ ಇದೆ 0 ಪ್ಲಸ್ ಬಿ 0 ಪ್ಲಸ್ ಸಿ 0. ಹಾಗಾಗಿ 0 ಮೈನಸ್ ಎ 0 ಮೈನಸ್ ಬಿ ಅಗೇನ್ 0 ಪ್ಲಸ್ ಎ 0 0 ಮೈನಸ್ ಸಿ 0 ಪ್ಲಸ್ ಬಿ 0 ಪ್ಲಸ್ ಸಿ 0. ಈಗ ಅಗೇನ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗ್ತಾ ಇದೆ. ಅಂದರೆ ಆರ್ಡರ್ ಅಲ್ವಾ, ಅಂದರೆ 3x3 5x5 7x7 ಏನಾದರೂ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಇದೆ ಅಂತಂದರೆ ಅದು ಏನಾದರೂ ಸ್ಕ್ಯೂ ಸಿಮೆಟ್ರಿಕ್ ಆಗಿತ್ತು ಅಂತಂದರೆ ಅಲ್ಲಿನ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಆಗ್ತಾ ಹೋಗುತ್ತೆ. ಹಾಗಾಗಿ ಈಗೇನು ಇಲ್ಲಿ ಕೂಡ ನಮಗೇನಾಗ್ತಾ ಇದೆ
because the determinant of odd order skew symmetric value becomes 0. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ನಿಮಗೆ ಸಿ ಇ ಟಿಲೂ ಕೇಳ್ತಾ ಹೋಗ್ಬೋದು ಅಥವಾ ಜೆ ಇಲೂ ಕೇಳ್ತಾ ಹೋಗ್ಬೋದು. ಸ್ವಲ್ಪ ಕಾನ್ಸಂಟ್ರೇಷನ್ಸ್ ಮಾಡ್ತಾ ಹೋಗಿ. ಎಕ್ಸಾಮ್ ಪರ್ಪಸಸ್ಸಲ್ಲೂ ನಿಮಗೆ ಕೇಳ್ತಾ ಹೋಗ್ಬೋದು. ಸೊ ಎಕ್ಸಾಮ್ಸಿಗೂ ನೀವು ಇದನ್ನು ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಈ ಪ್ರಾಪರ್ಟಿನ ಒಂದು ಕಡೆ ಬರೆದಿಟ್ಕೊಳ್ಳಿ. ಡಿಟರ್ಮಿನೆಂಟ್ ಆಫ್ ಆಡ್ ಆರ್ಡರ್ಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಈಸ್ 0. ಇದನ್ನು ಒಂದು ಪ್ರಾಪರ್ಟಿಯಾಗಿ ಬರ್ಕೊಳ್ತಾ ಹೋಗಿ. ಹಾಗೆ ನೈನ್ತ್ ಕ್ವಶನ್ಸ್ ನೋಡ್ತಾ ಹೋಗೋಣ. ನೈನ್ತ್ ಕ್ವಶನ್ಸಲ್ಲಿ ಏನಿದೆ, ಇಫ್ ಎಕ್ಸ್ 8 is equals to 2882 ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಇದು ನಿಮಗೆ 1 ಮಾರ್ಕ್ಸ್ ಕ್ವಶನ್ಸ್. ಈ ಥರನೂ ಕೇಳ್ತಾ ಹೋಗ್ಬೋದು. ವ್ಯಾಲ್ಯೂ ಆಫ್ ಎಕ್ಸ್ಗಳನ್ನ ಫೈಂಡ್ ಔಟ್ ಮಾಡೋದಕ್ಕೆ ಕೇಳ್ತಾ ಹೋಗ್ತಾರೆ. ಹಿಯರ್ ದ ಮ್ಯಾಟ್ರಿಕ್ಸ್ ವಿಲ್ ಬಿಕಮ್ಸ್ ಟು ಮ್ಯಾಟ್ರಿಕ್ಸ್ ವಿಲ್ ಬಿಕಮ್ಸ್ ಈಕ್ವಲ್ ಅಂತ ಅಂದರೆ 2 ಮ್ಯಾಟ್ರಿಕ್ಸ್ಗಳು ಈಕ್ವಲ್ ಆಗ್ತಾ ಇದೆ ಅಂದರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ಗಳು ಈಕ್ವಲ್ ಆಗ್ತಾ ಇತ್ತು. ಬಟ್ ಆ ಮೆಥಡನ್ನು ನಾವಿಲ್ಲಿ ಯೂಸ್ ಮಾಡೋ ಹಾಗಿಲ್ಲ. ಇಲ್ಲಿ ನಾವು ಡಿಟರ್ಮಿನೆಂಟ್ ಆಫ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ಸ್ ಟು ಡಿಟರ್ಮಿನೆಂಟ್ ಆಫ್ ಅನದರ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕೇಳ್ತಾ ಇದ್ದೀವಿ. ಹಾಗಾಗಿ ಇದರ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗ್ತಾ ಇದೆ, ಇನ್ನೊಂದು ಡಿಟರ್ಮಿನೆಂಟ್ ವ್ಯಾಲ್ಯೂಗಳ ಈಕ್ವಲ್ ಆಗ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ x88x ಈಸ್ ಈಕ್ವಲ್ಸ್ ಟು 2882 ಆ ಎರಡೂ ಮ್ಯಾಟ್ರಿಕ್ಸ್ಗಳ ಡಿಟರ್ಮಿನೆಂಟ್ನ ಫೈಂಡ್ ಔಟ್ ಮಾಡ್ಕೋಬೇಕು. ದ LHS ಸೈಡಲ್ಲಿರೋಂಥ ಡಿಟರ್ಮಿನೆಂಟ್ ಮ್ಯಾಟ್ರಿಕ್ಸ್ಗಳನ್ನು ಫೈಂಡ್ ಔಟ್ ಮಾಡ್ಕೋಬೇಕಾದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ಗಳು ಯಾವುದಿದೆ, ಎಕ್ಸ್ ಆ್ಯಂಡ್ ಎಕ್ಸ್. ಎಕ್ಸ್ ಇಂಟು ಎಕ್ಸ್ ಅಂತಂದರೆ ಎಕ್ಸ್ ಸ್ಕ್ವೇರ್. ಹಾಗೆ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ಗಳು 8 × 8 8 8 64 ಎಕ್ಸ್ ಸ್ಕ್ವೇರ್ ಮೈನಸ್ 64. ಹಾಗೆ RHS ಅಲ್ಲಿರುವಂಥ ಡಯಾಗ್ನಲ್ ಎಲಿಮೆಂಟ್ಸ್ಗಳು ಯಾವುದ್ಯಾವುದು, 2 × 2 4 8 × 8 64 4 ಮೈನಸ್ 64. LHS ಏನಾಗ್ತಾ ಇದೆ, ಎಕ್ಸ್ ಸ್ಕ್ವೇರ್ ಮೈನಸ್ 64 ಆಗ್ತಾ ಇದೆ. RHS ಅಲ್ಲಿ ಏನಾಗ್ತಾ ಇದೆ, 4 ಮೈನಸ್ 64 ಆಗ್ತಾ ಇದೆ. 4 ಮೈನಸ್ 64 ಬಿಕಮ್ಸ್ ಮೈನಸ್ 60. ಮೈನಸ್ 64 ಇದೆ. ಮೈನಸ್ 64ನ ಆ ಕಡೆ ಕಳಿಸ್ಕೊಂಡ್ರೆ ಏನಾಗುತ್ತೆ, RHS ಸೈಡಿಗೆ ಮೈನಸ್ 60 ಪ್ಲಸ್ 64 ಇಟ್ ಶುಡ್ ಬಿ ಬಿಕಮ್ಸ್ 4 ಆಗುತ್ತೆ. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 4 ಆಯಿತು. ನಮಗೆ ಬೇಕಾಗಿರೋದು ಎಕ್ಸ್ ಸ್ಕ್ವೇರ್ ಅಲ್ಲ, ಓನ್ಲಿ ಎಕ್ಸ್ ಕೇಳೋದಿರೋದ್ರಿಂದ ಸ್ಕ್ವೇರ್ ರೂಟನ್ನ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ನಾವು ಸ್ಕ್ವೇರ್ ರೂಟ್ ಅಪ್ಲೈ ಮಾಡ್ತಾ ಇದ್ದೀವಿ. ಸ್ಕ್ವೇರ್ ರೂಟ್ ಆಫ್ 4 ಅಂತಂದರೆ ಪ್ಲಸ್ ಆರ್ ಮೈನಸ್ 2 ಆಗ್ತಾ ಹೋಗುತ್ತೆ. ಹಾಗಾದರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ವ್ಯಾಲ್ಯೂ ಏನಾಗುತ್ತೆ, ಪ್ಲಸ್ ಆರ್ ಮೈನಸ್ 2. ಹಾಗಾಗಿ ವ್ಯಾಲ್ಯೂ ಆಫ್ ಎಕ್ಸ್ನ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಇದೇ ಥರನೇ ಕ್ವಶನ್ಸ್ ಕೇಳ್ತಾ ಹೋಗ್ಬೋದು. ವ್ಯಾಲ್ಯೂ ಆಫ್ ಎಕ್ಸ್ಗಳನ್ನ 10th ಕ್ವಶನ್ಸ್ ನೋಡ್ತಾ ಹೋಗಿ. 10th ಕ್ವಶನ್ಸಲ್ಲಿ ಏನು ಹೇಳ್ತಾ ಇದ್ದಾರೆ, ಎಗೇನ್ ವ್ಯಾಲ್ಯೂ ಆಫ್ ಎಕ್ಸ್ಗಳನ್ನು ಫೈಂಡ್ ಔಟ್ ಮಾಡ್ಕೊಳ್ತಾ ಹೋಗಬೇಕು. ವ್ಯಾಲ್ಯೂ ಆಫ್ ಎಕ್ಸ್ಗಳನ್ನು ಫೈಂಡ್ ಔಟ್ ಮಾಡಿದಾಗ ಇಫ್ 2, 2 4 5 1 is equals to 2x 4 6x ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಕೇಳ್ತಾ ಇದ್ದಾರೆ. ಫಸ್ಟ್ ಪ್ರಾಬ್ಲಮಲ್ಲಿ ನಮಗೆ LHS ಅಲ್ಲಿ ಎಕ್ಸ್ ವ್ಯಾಲ್ಯೂ ಇತ್ತು. ಈಗ RHS ಅಲ್ಲಿ ಎಕ್ಸ್ ವ್ಯಾಲ್ಯೂಸ್ ಇದೆ. ಡಿಟರ್ಮಿನೆಂಟ್ಸ್ಗಳನ್ನು ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಎರಡೂ ಮ್ಯಾಟ್ರಿಕ್ಸ್ಗಳ 2 × 1 ಅಂದರೆ 2, 5 × 4 ಅಂದರೆ 20. ಹಾಗಾಗಿ 4 ಮೈನಸ್ 20 ಬರ್ತಾ ಹೋಗುತ್ತೆ. 4 ಮೈನಸ್ 20 ಅಂದರೆ 2 ಮೈನಸ್ 20 ಆಗ್ತಾ ಹೋಗುತ್ತೆ LHS ಸೈಡಲ್ಲಿ. ಹಾಗೆ RHS ಸೈಡಲ್ಲಿ 2x × x ಅಂತಂದರೆ 2x ಸ್ಕ್ವೇರ್, 6 × 4 ಅಂದರೆ 24, 6 4 24 ಆಗ್ತಾಯಿದೆ. 2x ಸ್ಕ್ವೇರ್ ಮೈನಸ್ 24 ಆಯಿತು. ಹಾಗೆ 2 ಮೈನಸ್ 20 ಅಂತಂದರೆ ಮೈನಸ್ 18 ಪ್ಲಸ್ 24 ಇಸ್ ಈಕ್ವಲ್ಸ್ ಟು 2x ಸ್ಕ್ವೇರ್. ಮೈನಸ್ 18 ಪ್ಲಸ್ 24 ಅಂದರೆ ಪ್ಲಸ್ 6 ಆಗ್ತಾ ಹೋಗುತ್ತೆ. 2x ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 6. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 6/2. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 6/2 ಅಂತಂದರೆ ವ್ಯಾಲ್ಯೂ 3 ಆಗುತ್ತೆ. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 3 ಆಗ್ತಾ ಇದೆ. ಎಗೇನ್ ಸ್ಕ್ವೇರ್ ರೂಟನ್ನು ಅಪ್ಲೈ ಮಾಡ್ತಾ ಇದ್ದೀವಿ. ಸ್ಕ್ವೇರ್ ರೂಟನ್ನು ಅಪ್ಲೈ ಮಾಡಿದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ LHS ಸೈಡಲ್ಲಿ. RHS ಸೈಡಲ್ಲಿ ರೂಟ್ 3 ಆಗುತ್ತೆ. ಹಾಗಾಗಿ ಎಕ್ಸ್ನ ವ್ಯಾಲ್ಯೂ ಏನಾಗ್ತಾ ಹೋಗಿದೆ, ಪ್ಲಸ್ ಆರ್ ಮೈನಸ್ ರೂಟ್ 3. ಈಗ ಎಕ್ಸ್ ವ್ಯಾಲ್ಯೂಸ್ಗಳನ್ನ ಡಿಟರ್ಮಿನೆಂಟ್ಗೆ ಏನಾದರೂ ಅಪ್ಲೈ ಮಾಡಿದ್ರೆ 2√3 ಅಥವಾ ಮೈನಸ್ 2√3ನ ಅಪ್ಲೈ ಮಾಡಿಕೊಂಡ್ರೆ ಡಿಟರ್ಮಿನೆಂಟ್ಸ್ ವ್ಯಾಲ್ಯೂ ಇಲ್ಲೇನು ಬರ್ತಾ ಇದೆ, ಮೈನಸ್ 18 ಬರ್ತಾ ಇದೆ. ಅಲ್ಲೂ ಕೂಡ ನಮಗೆ ಮೈನಸ್ 18 ಬಂದೇ ಬರುತ್ತೆ. ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. 11th ಕ್ವಶನ್ಸ್ ಏನಿದೆ, x2 if x2 18x is equals to 6 to 18 6 ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಕೇಳ್ತಾ ಇದ್ದಾರೆ. ವ್ಯಾಲ್ಯೂ ಆಫ್ ಎಕ್ಸ್ಗಳನ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ಎಗೇನ್ ಏನು ಮಾಡ್ತಿದ್ದೀವಿ, ಏನು ಮಾಡಬೇಕು, LHS ಅಲ್ಲಿರುವಂಥ ಈಕ್ವೇಷನ್ಸ್ನ LHS ಅಲ್ಲಿರುವಂಥ ಡಿಟರ್ಮಿನೆಂಟ್ಸ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಹಾಗಾಗಿ ಎಕ್ಸ್ ಇಂಟು ಎಕ್ಸ್ ಅಂತಂದರೆ ಎಕ್ಸ್ ಸ್ಕ್ವೇರ್, ಡಯಾಗ್ನಲ್ ಎಲಿಮೆಂಟ್ಸ್ಗಳು 18 × 2 ಅಂತಂದರೆ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ಗಳು 18 2 36. ಹಾಗಾದರೆ LHS ಅಲ್ಲಿರುವಂಥ ಡಿಟರ್ಮಿನೆಂಟ್ ಏನಾಗ್ತಾ ಇದೆ, ಎಕ್ಸ್ ಸ್ಕ್ವೇರ್ ಮೈನಸ್ 36 ಆಗ್ತಾ ಇದೆ. ಹಾಗೆ RHS ಅಲ್ಲಿರುವಂಥ ಮ್ಯಾಟ್ರಿಕ್ಸ್ನ ಡಿಟರ್ಮಿನೆಂಟ್ಸ್ನ ಫೈಂಡ್ ಔಟ್ ಮಾಡಬೇಕಾದ್ರೆ 6 × 6 36, 18 × 2 ಅಂದರೆ 36. 6 ಆರ್ ದ ಡಯಾಗ್ನಲ್ ಎಲಿಮೆಂಟ್ಸ್. ಮಲ್ಟಿಪ್ಲೈ ಮಾಡಿದ್ರೆ 36 ಬಂದಿತ್ತು. 18 and 2 ಆರ್ ದ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್. 18 2 36 ಬರ್ತಾ ಇದೆ. ಅಗೇನ್ ಸಬ್ಸ್ಟ್ರಾಕ್ಟ್ ಮಾಡ್ತಾ ಹೋದರೆ 36 ಮೈನಸ್ 36 ಅಂತಂದರೆ ವ್ಯಾಲ್ಯೂ 0 ಆಗ್ತಾ ಇದೆ. ಹಾಗಾದರೆ LHS is equals to RHS, x square minus 36 equals to 0.
ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 36, ಎಕ್ಸ್ ಇಸ್ ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ 6. ಹಾಗಾದರೆ ಆ 6 ವ್ಯಾಲ್ಯೂಸ್ ಏನಾದರೂ ನಾವು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ವ್ಯಾಲ್ಯೂಸ್ ನಮಗೆ 0 ಆಗ್ತಾ ಹೋಗುತ್ತೆ, ಡಿಟರ್ಮಿನೆಂಟ್ಸ್ ವ್ಯಾಲ್ಯೂಸ್. ಹಾಗೆ ನೆಕ್ಸ್ಟ್ ಒಂದು ಕ್ವಶನ್ಸ್ ನೋಡ್ತಾ ಹೋಗೋಣ. 12th one. Yes, 12th one questions. If 2, 3, 4, 5 is equals to x, 3, 2, x, 5. Yes, again find the value of x. ಇದು ನಮಗೆ ಜುಲೈ 2016 ಕೇಳಿರುವಂಥ ಕ್ವಶನ್ಸ್. ಒಂದ್ಸಲಿ ರಿಪೀಟ್ ಆಗಿದೆ ಈ ಥರ ಕ್ವಶನ್ಸು. 2, 3, 4, 5 is equals to x3, 2x, 5. ಹಾಗಾದರೆ ಡಿಟರ್ಮಿನೆಂಟ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೋಬೇಕು. 2 into 5 ಅಂದರೆ 10, 4 into 3 ಅಂದರೆ 12. LHS ಅಲ್ಲಿರುವಂಥ ಡಯಾಗ್ನಲ್ ಎಲಿಮೆಂಟ್ಸ್ಗಳನ್ನ ಮಲ್ಟಿಪ್ಲೈ ಮಾಡಿದೆ, ಹಾಗೆ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ಗಳನ್ನ ಮಲ್ಟಿಪ್ಲೈ ಮಾಡಿದೆ. 4 into 3 ಆರ್ ದ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್. 4 3s are 12. 10 minus 12 ಅಂದರೆ -2. ಒಂದು ಕಡೆ ಬರೆದಿಟ್ಕೊಳ್ಳಿ. ಹಾಗೆ RHSನ ಬರಿತಾ ಹೋಗೋಣ. x into 5 ಅಂದರೆ 5x, 2x into 3 ಅಂದರೆ 6x. 5x minus 6x ಅಂದರೆ -x, -x is equals to -2 ಆಗ್ತಾ ಇದೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗ್ತಾ ಇದೆ, ಮೈನಸ್ ಕ್ಯಾನ್ಸಲ್ ಆದರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಬರ್ತಾ ಇದೆ. ಹಾಗಾದರೆ 1 ಮಾರ್ಕ್ಸ್ ಕ್ವಶನ್ಸ್ ನಿಮಗೆ ಆ ಥರ ಕೇಳ್ತಾ ಹೋಗ್ಬೋದು. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಮೇಲೆ ಕೇಳ್ತಾ ಹೋಗ್ಬೋದು. ನೆಕ್ಸ್ಟ್ ಕ್ವಶನ್ಸ್ ನೋಡಿ ಎಷ್ಟು ಸಲ ರಿಪೀಟ್ ಆಗಿದೆ. ಮಾರ್ಚ್ 2015, ಜುಲೈ 2017, ಆ್ಯನ್ಯುವಲ್ 2019, ಸಪ್ಲಿಮೆಂಟರಿ 2019, KCETಲಿ 1 ಟೈಮ್ ಕೇಳಿದ್ದಾರೆ 1 ಮಾರ್ಕ್ಸ್ ಕ್ವಶನ್ಸಲ್ಲಿ. ಅಂದರೆ ಆಪ್ಷನ್ಸ್ ವೈಸ್ ಆಪ್ಷನಲ್ ಮೆಸೇಜ್ ಕ್ವಶನ್ಸಲ್ಲಿ ಕೇಳ್ತಾ ಇದ್ದಾರೆ. ಅಂದರೆ 5 ಟೈಮ್ಸ್ ರಿಪೀಟೆಡ್ ಆಗ್ತಾ ಇದೆ. ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಬಟ್ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಈ ಥರ ವ್ಯಾಲ್ಯೂ ಆಫ್ ಎಕ್ಸ್ಗಳನ್ನ ಫೈಂಡ್ ಔಟ್ ಮಾಡೋ ಮೆಜರ್ಮೆಂಟ್ಸ್ನ ಫೈಂಡ್ ಔಟ್ ಮಾಡ್ತಾ ಹೋಗಿ ಮಸ್ಟ್ ಆ್ಯಂಡ್ ಶುಡ್ 1 ಮಾರ್ಕ್ಸ್ ಬಂದೇ ಬರ್ತಾ ಹೋಗುತ್ತೆ ನಿಮಗೆ. ಹಾಗಾಗಿ ಈ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಇಫ್ 3x x1 is equals to 3 2 4 1, ವ್ಯಾಲ್ಯೂ ಆಫ್ ಎಕ್ಸ್ನ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. LHS ಅಲ್ಲಿರುವಂಥ ಡಿಟರ್ಮಿನೆಂಟ್ಸ್ನ ಫೈಂಡ್ ಔಟ್ ಮಾಡಿದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ಗಳು 3 and 1. 3 into 1 ಅಂದರೆ 3. ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ಗಳು x into x ಅಂತಂದರೆ -x ಸ್ಕ್ವೇರ್ ಆಗ್ತಾ ಇದೆ. 3 minus x square is the LHS part, and 3 into 1 ಅಂತಂದರೆ 3, 4 into 2 ಅಂದರೆ 8, 3 minus 8 is the RHS part. 3 minus x square is equals to 3 minus 8 ಅಂತಂದರೆ 3a minus x square is equals to -5 ಆಗ್ತಾ ಇದೆ. ಈ ಅಗೈನ್ ನಾವು 3ನ ಶಿಫ್ಟ್ ಮಾಡಿಕೊಂಡ್ರೆ -3 ಆಗುತ್ತೆ. ಹಾಗಾಗಿ x square is equals to -x square is equals to -8 ಆಯಿತು. ಅಗೈನ್ ಮೈನಸ್ ಕ್ಯಾನ್ಸಲ್ ಮಾಡಿಕೊಂಡ್ರೆ x square is equals to 8 ಬರ್ತಾ ಇದೆ. ಹಾಗಾದರೆ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು x ಸ್ಕ್ವೇರ್ ಅಲ್ಲ, x ಆಗಿರೋದ್ರಿಂದ ಸ್ಕ್ವೇರ್ನ ಅಪ್ಲೈ ಮಾಡ್ತಾ ಸ್ಕ್ವೇರ್ ರೂಟ್ನ ಅಪ್ಲೈ ಮಾಡ್ತಾ ಇದ್ದೀವಿ. ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದ್ರೆ x is equals to +or-8 ಬರುತ್ತೆ. ಆರ್ x is equals to +or-2√2 ಅಂತ ಬರಿತಾ ಹೋಗ್ಬೋದು. 8ಅನ್ನು ನಾವು 2√2 ಅಂತ ಬರಿತಾ ಹೋಗ್ಬೋದು. ನೆಕ್ಸ್ಟ್ ಒನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಸೆಷನ್ಸ್. ಈ ಪ್ರಾಬ್ಲಮ್ಸ್ಗಳನ್ನು ನೀವು ಸಾಲ್ವ್ ಮಾಡ್ತಾ ಹೋಗಿ ನಿಮಗೆ 1 ಮಾರ್ಕ್ಸ್ ಕ್ವಶನ್ಸ್ ಬರ್ತಾ ಹೋಗುತ್ತೆ. 1 ಮಾರ್ಕ್ಸ್ ಕ್ವಶನ್ಸಲ್ಲಿ ನಿಮಗೇನಾದರೂ ಅಸೈನ್ಮೆಂಟ್ಸ್ ಬೇಕು ಅಂತಂದರೆ ಎಕ್ಸಸೈಸ್ ಪಾರ್ಟಲ್ಲಿ ಯಾವ್ಯಾವ 1 ಮಾರ್ಕ್ಸ್ ಕ್ವಶನ್ಸ್ ಇದೆ ಅಂತಂದರೆ ಎಕ್ಸಸೈಸ್ ಪಾರ್ಟ್ 1 ಎಕ್ಸಸೈಸಲ್ಲಿ ನಿಮಗೆ ಫಸ್ಟ್ ಎಕ್ಸಸೈಸ್ ಏನಿದೆ ಅಲ್ವಾ ಅಲ್ಲಿನ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ನಿಮಗೆ 1 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿಂದ ಬರ್ತಾ ಹೋಗುತ್ತೆ. ಹಾಗಾದರೆ ಎಕ್ಸಾಂಪಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ, ಎಕ್ಸಸೈಸ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗಿ. ಸಪೋಸ್ ನಿಮಗೇನಾದರೂ ಎಕ್ಸಸೈಸ್ ತೊಗೊಂಡೋಗಿಲ್ಲ, ಟೆಕ್ಸ್ಟ್ ಬುಕ್ನ ತೊಗೊಂಡೋಗಿಲ್ಲ ಅಂತ ಅಂದರೆ ಒಂದು ಕೆಲಸ ಮಾಡಿ, ಡೈರೆಕ್ಟಾಗಿ ಗೂಗಲ್ಗೆ ಹೋಗಿ ಕರ್ನಾಟಕ ಎಜುಕೇಷನ್ PUE.karnataka.in PUE.kar.inಗೆ ಹೋಗಿ ಅಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ಸ್ ಅಂತ ಇರುತ್ತೆ. ಆ ಟೆಕ್ಸ್ಟ್ ಬುಕ್ಸ್ ಮೇಲೆ ನಿಮಗೆ ಕ್ಲಿಕ್ ಮಾಡಿ ನಿಮಗೆ ಯಾವ ಟೆಕ್ಸ್ಟ್ ಬುಕ್ ಬೇಕಾಗಿದೆ, ಮ್ಯಾಥ್ಸ್ ಸೆಕೆಂಡ್ ಇಯರ್ದು ಬೇಕು ಅಂತಂದರೆ ಸೆಕೆಂಡ್ ಇಯರ್ ಟೆಕ್ಸ್ಟ್ ಬುಕ್ಸ್ನ ನೀವು ಡೌನ್ಲೋಡ್ ಮಾಡ್ಕೊತಾ ಹೋಗ್ಬೋದು. ಸಪೋಸ್ ನೀವು ಮನೆಗೆ ತೊಗೊಂಡೋಗಿದ್ರೆ ಡೈರೆಕ್ಟಾಗಿ ಟೆಕ್ಸ್ಟ್ ಬುಕ್ ತೊಗೊಳ್ತಾ ಇರ್ತೀರಾ, ಟೆಕ್ಸ್ಟ್ ಬುಕ್ ತೊಗೊಂಡು ಎಕ್ಸಸೈಸ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.